ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ರು ಸ್ಕೂಲಿಂದ ಬಂದು ಫ್ರೆಶ್ ಆಗಿ ಮತ್ತೆ ನಮ್ಮ ಜೊತೆಗೆ ಪಾಠ ಕಂಟಿನ್ಯೂ ಮಾಡೋದಕ್ಕೆ ರೆಡಿ ಆಗಿ ಕೂತಿದ್ದೀರಾ? ಕಾಫಿ ಎಲ್ಲ ಆಯ್ತಾ ಎಲ್ರಿದ್ದು? ಕಾಫಿನ ಟೀನಾ? ಎಲ್ಲ ಮುಗಿಸಿ ಆಸಿಡ್ ಬೇಸಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ, ಹೆಚ್ಚು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ ಅಲ್ವಾ? ಓಕೆ. ಸೊ ನಿನ್ನೆ ಕ್ಲಾಸಲ್ಲಿ ನಾವು ಏನೇನು ಅಭ್ಯಾಸ ಮಾಡಿದ್ವಿ? We learned about what are acids, what are bases, how do they taste, ಅಲ್ವಾ? ಹಾಗೇನೆ ವಾಟ್ ಈಸ್ ದ ರಿಯಾಕ್ಷನ್ ಆಫ್ ಆಸಿಡ್ ವಿತ್ ಮೆಟಲ್, ಮೆಟಲ್, ಕಾರ್ಬೋನೇಟ್, ಬೈಕಾರ್ಬೋನೇಟ್, ಇದೆಲ್ಲದನ್ನು ನಾವು ನಿನ್ನೆ ನೋಡಿದ್ದೀವಿ. ಏನಾಗ್ತಾ ಇತ್ತು? ಆಸಿಡ್ ಅಂದ್ರೆ ಏನು? ಮೊದಲನೇದಾಗಿ ವಿಚ್ ರೆಡಿಲಿ ಗಿವ್ಸ್ H+ ions in the solution. We call it as acids. How do they taste? Sour taste ಅಲ್ವಾ? ನಿನ್ನೆ ಡಿಸ್ಕಸ್ ಮಾಡಿದ್ವಿ, ಎಕ್ಸಾಂಪಲ್ ಅನ್ನು ಕೂಡ ನೋಡಿದ್ವಿ. ಕಿತ್ತಳೆ ಹಣ್ಣು ಇರಬಹುದು, ನಿಂಬು ಇರಬಹುದು, ಇದೆಲ್ಲದು ಎಕ್ಸಾಂಪಲ್ಸ್. ಹಾಗೆ ಬೇಸಸ್ ಅಂತ ತಗೊಂಡ್ರೆ ದ ಟೇಸ್ಟ್ ಬಿಟರ್, ಕಹಿಯಾಗಿರತ್ತೆ ಅಂತ ನೋಡಿದ್ವಿ. ಆಮೇಲೆ ವಾಟ್ ಆರ್ ಬೇಸಸ್? ದೇ ರೆಡಿಲಿ ಆಕ್ಸೆಪ್ಟ್ಸ್ ಹೈಡ್ರೋಜನ್ ಅಯಾನ್ಸ್. ಆಸಿಡ್ಸ್ ಇಂದ ರಿಲೀಸ್ ಆಗಿರುವಂತಹ H+ ಎಲ್ಲಾದ್ರೂ ಹೋಗಿ ಸೇರ್ಕೋಬೇಕು, ಹೌದಾ? ಸೊ ಅದೆಲ್ಲಿ ಸೇರ್ಕೊಳ್ಳುತ್ತೆ? ಬೇಸಸ್ ಹತ್ರ ಹೋಗಿ ಕಂಬೈನ್ ಆಗಿ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ವಿ ಕಾಲ್ ದಮ್ ಆಸ್ ಬೇಸಸ್. ಬಿಟರ್ ಟೇಸ್ಟ್ ಇರತ್ತೆ ಅಂತಾನು ಕೂಡ ನಾವು ನಿನ್ನೆ ನೋಡಿದ್ದೀವಿ. ಹಾಗೇನೆ ಆಸಿಡ್ಸ್ ಅನ್ನ ಮತ್ತೆ ಬೇಸಸ್ ಅನ್ನ, ಅದರ ಮಧ್ಯ ಇರುವಂತಹ ಡಿಫ್ರೆನ್ಸ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ವಿ ಯೂಸ್ ಇಂಡಿಕೇಟರ್ಸ್. ದೇರ್ ಆರ್ ಸಮ್ ನ್ಯಾಚುರಲ್ ಇಂಡಿಕೇಟರ್ಸ್, ಸಿಂಥೆಟಿಕ್ ಇಂಡಿಕೇಟರ್ಸ್, plus olfactory indicators. We saw some examples for each of them, ಹೌದಾ? ಅದೇ ಥರ ನೆಕ್ಸ್ಟ್ ನಾವೇನು ಕಲ್ತಿದ್ದೀವಿ? We learned about the reaction between acid and metal. ಅದರಲ್ಲಿ ನಾವೇನು ನೋಡಿದ್ವಿ? Metal displaces hydrogen from the acid. And that hydrogen forms hydrogen, it will evolve as a gas, highly inflammable gas, H2. ಅದಕ್ಕೆ ನಾವು ಕ್ಯಾಂಡಲ್ ಅನ್ನ ಹತ್ರ ತಗೊಂಡು ಹೋದಾಗ ಇಟ್ ಬರ್ನ್ಟ್ ವಿತ್ ದ ಸೌಂಡ್, ಪಾಪ್ ಸೌಂಡ್ ಅಲ್ವಾ? ಇನ್ನು ಎಕ್ಸ್ಪೆರಿಮೆಂಟ್ ಅನ್ನೆಲ್ಲದನ್ನು ನಾವು ನೋಡಿದ್ವಿ ಅಲ್ವಾ ಮಕ್ಕಳೇ? ನೆನಪಾಗ್ತಾ ಇದೆಯಾ? ನೆನ್ಪು ಮಾಡ್ಕೊಳ್ಬೇಕು, ನೆನಪಾಗಿಲ್ಲ ಅಂದ್ರೆ. ಕ್ಲಾಸ್ ಮುಗಿದ ನಂತರ ಕ್ಲಾಸಲ್ಲಿ ಏನೇನೆಲ್ಲ ಕಲ್ತ್ವಿ ಅನ್ನೋದನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಆಗ ಈಸಿ ಆಗತ್ತೆ. ಬಿಕಾಸ್ ಇದೆಲ್ಲ ಟಾಪಿಕ್ಸು ನಿಮ್ಗೆ ಆಲ್ರೆಡಿ ಒಂದ್ಸಲ ಪಾಠ ಆಗಿರುವಂತಹದ್ದು. ದಿಸ್ ಇಸ್ ದ ಸೆಕೆಂಡ್ ಟೈಮ್ ವಿ ಆರ್ ಲರ್ನಿಂಗ್ ಇಟ್, ಹೌದಾ? ಸೊ ಕಾನ್ಸೆಪ್ಟ್ ಶುಡ್ ಬಿ ಮೋರ್ ಅಂಡ್ ಮೋರ್ ಕ್ಲಿಯರ್ ಅಲ್ವಾ? ನಮ್ಗಿನ್ನು ಕಾನ್ಸೆಪ್ಟ್ಸ್ ಇನ್ನು ಅರ್ಥ ಆಗಬೇಕು. ನೀವು ಸರಿಯಾಗಿ ಕೇಳಿಸ್ಕೊಂಡು ಓದಿದ್ರೆ ಅರ್ಥ ಆಗುತ್ತೆ. ಸೊ ನೆನ್ಪು ಮಾಡ್ಕೊಳ್ಳಿ. ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆಲ್ಲದನ್ನು ಇನ್ನೂ ಸರಿಯಾಗಿ ನೆನ್ಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. Acids reacted with metal as a product. What did we get? Salt plus hydrogen gas. ಹೌದಾ? Similar reaction will take place with bases. ಆದರೆ not all bases give the same product. ಅಂದ್ರೆ ಎಲ್ಲ ಬೇಸಸ್ಸು ಇದೇ ಥರ ನಮಗೆ ಪ್ರಾಡಕ್ಟ್ಸ್ ಅನ್ನ ಕೊಡಲ್ಲ. ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್, ಲೆಟ್ಸ್ ನಾಟ್ ಗೋ ದೇರ್. ಇವಾಗ ಅದ್ರ ಬಗ್ಗೆ ಡಿಸ್ಕಷನ್ ಬೇಡ. ಫ್ಯೂ ಬೇಸಸ್ಸು ನಮಗೆ ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡುತ್ತೆ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಫಾರ್ಮೇಶನ್ ಆಫ್ ಸೋಡಿಯಂ ಜಿಂಕೇಟ್, ಹೌದಾ? ಜಿಂಕ್ ಮತ್ತೆ NaOH ರಿಯಾಕ್ಷನ್ ಅಲ್ಲಿ ನಾವೇನ್ ನೋಡಿದ್ವಿ? ಫಾರ್ಮೇಶನ್ ಆಫ್ ಸೋಡಿಯಂ ಜಿಂಕೇಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ಅದು ಬೇಸ್ ಮತ್ತೆ ಮೆಟಲ್ದು ರಿಯಾಕ್ಷನ್ ಅನ್ನ ನೋಡಿದ್ವಿ. ಅಂಡ್ ವಿ ಸಾ ಸಿಮಿಲರ್ ರಿಯಾಕ್ಷನ್ಸ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಅಂಡ್ ಮೆಟಲ್ ಬೈಕಾರ್ಬೋನೇಟ್ಸ್ ವಿತ್ ಆಸಿಡ್ ಅಲ್ವಾ? ಆಸಿಡ್ ಯಾವಾಗ ಮೆಟಲ್ ಕಾರ್ಬೋನೇಟ್ ಮತ್ತೆ ಮೆಟಲ್ ಬೈಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಮಾಡುತ್ತೆ, ಆಸ್ ಅ ರಿಸಲ್ಟ್ ವಿ ಗೆಟ್ ಸಾಲ್ಟ್ ಪ್ಲಸ್ ವಾಟರ್. ಪ್ರಾಡಕ್ಟ್ಸ್ ಯಾವ್ಯಾವುದು ಅದರದ್ದು?
ಸಾಲ್ಟ್ ಮತ್ತು ವಾಟರನ್ನು ನಾವು ಪ್ರಾಡಕ್ಟ್ ಆಗಿ ಪಡ್ಕೋಬಹುದು. ಹೌದಾ? ಬಟ್ ಡೂ ದ ಬೇಸಸ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಅಂತ ಕೇಳಿದ್ರೆ ನೋ. Bases show no reaction with metal carbonates and metal bicarbonates. ಸೊ ನಿಮಗೆ ಪಾಠದಲ್ಲಿ ಜಸ್ಟ್ ಆಸಿಡ್ ಮತ್ತೆ ಮೆಟಲ್ ಕಾರ್ಬೋನೇಟ್ ಮೆಟಲ್ ಬೈಕಾರ್ಬೋನೇಟ್ ಜೊತೆಗಿನ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ಫೋಕಸ್ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ, ಆಯ್ತಾ? ನೆಕ್ಸ್ಟ್, ಇವಾಗ ಇಷ್ಟೆಲ್ಲ ನೋಡಿದ್ವಿ, ಹೌದಾ? ಆಮೇಲೆ ಫೈನಲ್ ಆಗಿ ನಾವು ನಿನ್ನೆ ಕಲ್ತಿದ್ದೇನು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್ ಅಲ್ವಾ? ಈ ಚಾಪ್ಟರ್ ಅಲ್ಲಿ ಇರಬಹುದು, ನೆಕ್ಸ್ಟ್ ಹೈಯರ್ ಕ್ಲಾಸಸ್ಸಿಗೆ ಹೋದಾಗಲೂ ಕೂಡ ಈ ರಿಯಾಕ್ಷನ್ ತುಂಬ ಬೇಸಿಕ್ ರಿಯಾಕ್ಷನ್ ಪ್ಲಸ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಇದು. ಸೊ ಪೇ 100% ಅಟೆನ್ಷನ್ ಟು ದಿಸ್ ಟಾಪಿಕ್, ಆಯ್ತಾ? ಇಲ್ಲಿ ಏನನ್ನ ಕಲ್ತ್ವಿ? ವೆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್, ನ್ಯೂಟ್ರಲೈಸೇಷನ್ ಟೇಕ್ಸ್ ಪ್ಲೇಸ್. ಹೌದಾ? ಆ ಒಂದು ಪ್ರೋಸೆಸ್ ಅಲ್ಲಿ ಆಗುತ್ತೆ ಅನ್ನೋದನ್ನ ನಾವು ಕಲ್ತಿದ್ದೀವಿ. ಯಾಕೆ? ಈಕ್ವಲ್ ಅಮೌಂಟ್ ಆಫ್ ಆಸಿಡ್ಸ್, H+ ಅಯಾನ್ ಬಿಟ್ಟು ಕೊಡ್ತಾ ಇದೆ. 10 ml ಅಂತ ತಗೊಂಡ್ರೆ ಈಕ್ವಲ್ ಅಮೌಂಟ್ ಆಫ್ ಬೇಸಸ್ ವಿಲ್ ಬಿ ದೇರ್. ಇಲ್ಲಿ 10 H+ ಅಯಾನ್ಸ್ ಬಿಟ್ಟು ಹೋಗ್ತಾ ಇದ್ರೆ ಇಲ್ಲಿ ಸಮ ಪ್ರಮಾಣದಲ್ಲಿ ಬೇಸ್ ಇದೆ. ಸೊ ಆ 10 H+ ಅನ್ನ ಇದು ತನ್ನ ಹತ್ರ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇರತ್ತೆ. ಸೊ ಅಲ್ಟಿಮೇಟ್ಲಿ ಅಲ್ಲಿ H+ ಅಯಾನ್ ಬಿಟ್ಟು ಹೋಗಿದ್ದು ಹಾಗೆ ಇಲ್ಲಿ H+ ಅಯಾನ್ ಸೇರ್ಕೊಂಡಿದ್ದು ಸಮ ಆಗೋದಿಕ್ಕೆ ಅಲ್ಲಿ ಏನು ಉಳ್ಕೊಳ್ಳೋದೇ ಇಲ್ಲ, ಝೀರೋ. ನಾನು ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೆ ಅಲ್ವಾ? ನನ್ನ ಫ್ರೆಂಡ್ ನನಗೆ ದುಡ್ಡು ಕೊಟ್ಟರು, ನಾನು ಮತ್ತೊಂದು ಫ್ರೆಂಡಿಗೆ ಲೋನ್ ತಗೊಂಡಿದ್ದೆ, ಸೊ ನಾನು 10 ರೂಪಾಯಿನ ಕೊಟ್ಬಿಟ್ಟೆ. ಸೊ ಅಲ್ಟಿಮೇಟ್ಲಿ ಐ ಹ್ಯಾವ್ ನಥಿಂಗ್, ಝೀರೋ ಅಲ್ವಾ? ಇಲ್ಲೂ ಅದೇ ಥರ ಆಗತ್ತೆ. ಅದಕ್ಕೆ ನ್ಯೂಟ್ರಲೈಸೇಷನ್ ವಿಲ್ ಟೇಕ್ ಪ್ಲೇಸ್, ಆಯ್ತಾ? ಆಸ್ ಅ ಬೈ ಪ್ರಾಡಕ್ಟ್ ವಿ ಗೆಟ್ ವಾಟರ್ ಮಾಲಿಕ್ಯೂಲ್. ಇಷ್ಟನ್ನು ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ ಟುಡೇಸ್ ಕ್ಲಾಸ್ ಲೆಟ್ಸ್ ಡಿಸ್ಕಸ್ ಅಬೌಟ್ ಆಸಿಡ್ ರಿಯಾಕ್ಷನ್ ವಿತ್ ಮೆಟಲ್ ಆಕ್ಸೈಡ್ಸ್. ಏನೇನಾಗತ್ತೆ? ನಾವು ಆಸಿಡ್ ಅನ್ನ ಮೆಟಲ್ ಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಿಸಿದಾಗ ನಾವು ಏನನ್ನ ನೋಡಬಹುದು ಅನ್ನೋದನ್ನ ನಾವಿವಾಗ ನೋಡೋದಾದ್ರೆ, ಇಲ್ಲಿ ಒಂದು ಸಣ್ಣ ಬೀಕರ್ ಒಳಗಡೆಗೆ ಏನ್ ಮಾಡಿದ್ದಾರೆ, ಸ್ವಲ್ಪ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ತಗೊಂಡು ಅದಕ್ಕೆ ಕಾಪರ್ ಆಕ್ಸೈಡ್ ಅನ್ನ ಹಾಕ್ತಾ ಇದ್ದಾರೆ. ಸೊ ನಾವಿಲ್ಲಿ ನೋಡ್ಬೋದು, ಇದು ಕಾಪರ್ ಆಕ್ಸೈಡ್ ಏನಿದೆ ಅದು ಮೆಟಲ್ ಆಕ್ಸೈಡ್, ದಟ್ ಈಸ್ ಅವರ್ ಮೆಟಲ್ ಆಕ್ಸೈಡ್. ಹೌದಾ? ಕಾಣಿಸ್ತಾ ಇದೆಯಾ ಮಕ್ಕಳೇ? ಕಾಪರ್ ಆಕ್ಸೈಡ್ ಅಂತ ಇದೆ. ಸೊ ಕಾಪರ್ ಮೆಟಲ್, ಅದ್ರದ್ದು ಮೆಟಲ್ದು ಆಕ್ಸೈಡ್ ಅನ್ನ ನಾವು ತಗೊಳ್ತಾ ಇದ್ದೀವಿ. ಇದು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಏನು? ಇದು ಆಸಿಡ್ ಅಲ್ವಾ? ನಾವು ಅದನ್ನೇ ಅಲ್ವಾ ಕಲಿತಾ ಇರೋದು ಇವಾಗ, ಆಸಿಡ್ ರಿಯಾಕ್ಷನ್ ವಿತ್ ಮೆಟಲ್ ಆಕ್ಸೈಡ್ಸ್ ಅನ್ನೋದನ್ನ. ಸೊ ಮೆಟಲ್ ಆಕ್ಸೈಡ್, ಕಾಪರ್ ಆಕ್ಸೈಡ್ ಅನ್ನ ಒಂದು ಸಣ್ಣ ಬೀಕರ್ ಅಲ್ಲಿ ತಗೊಂಡು when we add some amount of dilute hydrochloric acid we observe change in color. ಯಾವ ರೀತಿ ಚೇಂಜ್ ಆಗತ್ತೆ ಅಂತ ಅಂದ್ರೆ, ಅದು ಕಾಪರ್ ಆಕ್ಸೈಡ್ದು ಕಲರ್ ಚೇಂಜ್ ಆಗಿ ಬ್ಲೂ ಗ್ರೀನ್ ಕಲರ್ ಅನ್ನ ನಾವು ನೋಡಬಹುದು. ಬ್ಲೂಯಿಶ್ ಗ್ರೀನ್ ಕಲರ್ ಅನ್ನ ನಾವು ನೋಡಬಹುದು ಯಾವಾಗ ಮೆಟಲ್ ಆಕ್ಸೈಡ್ ಜೊತೆಗೆ ಆಸಿಡ್ ರಿಯಾಕ್ಷನ್ ಆದಾಗ, ಆಯ್ತಾ? ಬ್ಲೂ ಗ್ರೀನ್ ಕಲರ್ ಆಫ್ ದ ಸೊಲ್ಯೂಷನ್. ಯಾಕೆ ಬ್ಲೂ ಗ್ರೀನ್ ಕಲರ್ ಬಂತು ಅಂತ ನೋಡಿದ್ರೆ, ಹಿಯರ್ ವಿ ಕ್ಯಾನ್ ಸಿ ದ ಫಾರ್ಮೇಶನ್ ಆಫ್ ಸಾಲ್ಟ್ ಪ್ಲಸ್ ವಾಟರ್. ನಾವು ಎಲ್ಲೋ ನೋಡಿದ್ವಿ ಅಲ್ವಾ ಇದೇ ತರ ರಿಯಾಕ್ಷನ್ ಅನ್ನ? ಎಲ್ಲಿ? ನೆನ್ಪು ಮಾಡ್ಕೊಳ್ಳಿ. ಇನ್ನೂ 2 ರಿಯಾಕ್ಟ್ ಆಯಿತು. ಆಸ್ ಅ ಪ್ರಾಡಕ್ಟ್ ವಿ ಗಾಟ್ ಸಾಲ್ಟ್ ಪ್ಲಸ್ ವಾಟರ್. ಎಲ್ಲಿ? ಬೇಗ ಬೇಗ ನೆನ್ಪು ಮಾಡ್ಕೊಂಡು ಹೇಳಿ ನೋಡೋಣ. ಎಲ್ಲಿ ನಾವು ನೋಡಿದ್ವಿ ಈ ಥರ ರಿಯಾಕ್ಷನ್ ಅನ್ನ? ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ. ಏನಾಗ್ತಾ ಇತ್ತು? ಯಾವಾಗ ನಾವು ಇದನ್ನ ನೋಡಿದ್ವಿ? ಇಫ್ ವಿ ಟೇಕ್
acid and base, neutralization will take place. As a product, we get salt plus water. ಇದು ಯಾಕೋ ಅದೇ ಥರ ಇದೆ ಅನ್ನಿಸ್ತಾ ಇಲ್ವಾ? ಇಲ್ಲೂ ಎರಡು ರಿಯಾಕ್ಟೆಂಟ್ಸ್ ಇದೆ, ಪ್ರಾಡಕ್ಟ್ಸ್ ಮಾತ್ರ ಸಾಲ್ಟ್ ಮತ್ತೆ ವಾಟರ್. ಹೌದಾ? ಅದರಲ್ಲಿ ಒಂದು ರಿಯಾಕ್ಟೆಂಟು ಆಸಿಡೇನೆ, ಸೇಮ್. ಹೌದಾ? ಇನ್ನೊಂದು ರಿಯಾಕ್ಟೆಂಟ್ ಮಾತ್ರ ಬೇಸ್ ಇದೆ, ಇಲ್ಲಿ ಮೆಟಲ್ ಆಕ್ಸೈಡ್ ಇದೆ. ಆದರೆ ಪ್ರಾಡಕ್ಟ್ ಕೂಡ ಎರಡರಲ್ಲೂ ಸೇಮ್ ಇದೆ. ವಿ ಗೆಟ್ ಸಿಮಿಲರ್ ಪ್ರಾಡಕ್ಟ್, ಸೇಮ್ ಪ್ರಾಡಕ್ಟ್ಸ್, ನಾಟ್ ಸಿಮಿಲರ್. ಹೌದಾ? ಹಾಗಿದ್ರೆ ಕ್ಯಾನ್ ವಿ ಸೇ metal oxide behaves as base? Metal oxide can be compared to base ಅಲ್ವಾ? ನಮ್ಗೆ ಆಸ್ ಅ ಪ್ರಾಡಕ್ಟ್ ಸೇಮ್ ಪ್ರಾಡಕ್ಟ್ಸೇ ಸಿಗ್ತಾ ಇದೆ ಅಂತ ಆದರೆ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿಸಿದಾಗ ಈ ಮೆಟಲ್ ಆಕ್ಸೈಡ್ ಅನ್ನ ಬೇಸ್ ಅಂತ ಹೇಳ್ಬಹುದಾ? ಇಲ್ಲೂ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಟೈಪೇ ಆಗ್ತಾ ಇದೆ, ಸಾಲ್ಟ್ ಪ್ಲಸ್ ವಾಟರೇ ಸಿಗ್ತಾ ಇದೆ. ಸೊ ಕ್ಯಾನ್ ವಿ ಸೇ ಮೆಟಲ್ ಆಕ್ಸೈಡ್, or can we replace metal oxide name of this metal oxide by base? ಹೌದಾ? ಆಗ ಇಲ್ಲಿ ಈ ಒಂದು ನ್ಯೂಟ್ರಲೈಸೇಷನ್ ಜೊತೆ ನಾವು ಕಂಪೇರ್ ಮಾಡಬಹುದು. ಹೌದಾ? ಜಸ್ಟ್ ಈ ಒಂದು ಮೆಟಲ್ ಆಕ್ಸೈಡ್ ಅನ್ನೋ ಬದಲಿಗೆ ಅದರ ಬಿಹೇವಿಯರ್ ಸಿಮಿಲರ್ ಇರೋದಕ್ಕೆ ನಾವು ಅದನ್ನ ಬೇಸ್ ಅಂತ ಕರಿಬಹುದಾ? That's why we call metal oxides are basic in nature. ಅದರ ಒಂದು ಏನು ರಿಯಾಕ್ಷನ್ ಟುವರ್ಡ್ಸ್ ಆಸಿಡ್ ಇರತ್ತಲ್ಲ, ಅದು ಸೇಮ್ ಇರೋದಕ್ಕೆ we call metal oxides as base. ಅರ್ಥ ಆಯ್ತಾ? ಈಸಿ ಇದೆ ಅಲ್ವಾ ಮಕ್ಕಳೇ? ಎಸ್, ವೆರಿ ಈಸಿ ಇದೆ, ವೆರಿ ಮಚ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ? ಒಂದ್ ಕಲ್ತ್ರೆ ಸಾಕು, ಇದು ಕೂಡ ಈಸಿಯಾಗಿ ಬರಿಬಹುದು. ಮೆಟಲ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಎಸ್, ನ್ಯೂಟ್ರಲೈಸೇಷನ್ ವಿಲ್ ಟೇಕ್ ಪ್ಲೇಸ್, ಸೊ ಆಸ್ ಅ ರಿಸಲ್ಟ್ ವಿ ಗೆಟ್ ಸಾಲ್ಟ್ ಪ್ಲಸ್ ವಾಟರ್. ವೆರಿ ವೆರಿ ಈಸಿ, ಹೌದಲ್ವಾ? ಓಕೆ, ಸೊ ರಿಯಾಕ್ಷನ್ ಈ ರೀತಿಯಾಗಿ ಇರುತ್ತೆ. ಇಲ್ಲಿ ನಿಮ್ಗೆ ಈ ಮೇಲ್ಗಡೆ ಸ್ಲೈಡ್ ಅಲ್ಲಿ ಕಾಣಿಸ್ತಾ ಇರಬಹುದು, ಇದು ಕಾಪರ್ ಆಕ್ಸೈಡ್. ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಆಸಿಡ್. ಆಸ್ ಅ result we get salt, copper chloride, salt plus water. ಇಲ್ಲಿ ಒಂದೆರಡು ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಅನ್ನ ನಾವು ನೋಡಬಹುದು. ಇದು ಸೋಡಿಯಂ ಆಕ್ಸೈಡ್, ಇಲ್ಲಿ ತಗೊಂಡಿರುವಂತಹದ್ದು ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್, ಮತ್ತೆ ಕೆಳಗಡೆ ಇರೋದು ನೈಟ್ರಿಕ್ ಆಸಿಡ್. ಸೊ ಇಲ್ಲೂ ನಮ್ಗೆ ಇದು ಎರಡು ಏನಿದೆಯಲ್ಲ, ಇದು ಮತ್ತೆ ಇದು ಎರಡು ಸಾಲ್ಟ್ ಪ್ಲಸ್ ವಾಟರ್. ವಿ ಕ್ಯಾನ್ ಸಿ ಸಿಮಿಲರ್ ರಿಯಾಕ್ಷನ್ಸ್. ಅರ್ಥ ಆಯ್ತಾ? ಅದಕ್ಕೆ ನಾವೇನಂತ ಹೇಳ್ಬಹುದು ಮಕ್ಕಳೇ? ಮೆಟಲ್ ಆಕ್ಸೈಡ್ಸ್ ಅನ್ನ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು ಆಲ್. ಸೊ ನೆಕ್ಸ್ಟ್ ನೋಡೋದಿದ್ರೆ, ಇವಾಗ ನಾವು ಮೆಟಲ್ ಆಕ್ಸೈಡ್ದು ಆಸಿಡ್ ಜೊತೆಗಿನ ರಿಯಾಕ್ಷನ್ ಅನ್ನ ನೋಡಿದ್ವಿ. ಹಾಗಿದ್ರೆ ನಾನ್ ಮೆಟಲಿಗೆ ಬೇಜಾರಾಗಲ್ವಾ ಪಾಪ? ಅದಕ್ಕೆ ನಾವು ಅದರದ್ದು ರಿಯಾಕ್ಷನ್ ಅನ್ನ ನೋಡೋಣ. ನಾನ್ ಮೆಟಲ್ ಆಕ್ಸೈಡ್ಸ್ ವಿತ್ ಬೇಸ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ತಗೊಂಡು ರಿಯಾಕ್ಷನ್ ಮಾಡಿದಾಗ ಈ ರಿಯಾಕ್ಷನ್ ಅನ್ನು ನಾವು ನಿನ್ನೆ ನೋಡಿದ್ವಿ. ಏನಾಗ್ತಾ ಇತ್ತು? ಆಸ್ ಅ ಪ್ರಾಡಕ್ಟ್ ವಿ ಗೆಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ H2O. ಇಲ್ಲಿ ಕೆಳಗಡೆ ರಿಯಾಕ್ಷನ್ ಅನ್ನ ನೀವು ನೋಡ್ತಾ ಇರ್ಬೋದು. ನಿನ್ನೆ ನಾವು ಇದನ್ನೇ ಡಿಸ್ಕಸ್ ಮಾಡಿದ್ವಿ. ಹೌದಾ? ನೆನಪಾಗ್ತಾ ಇದೆಯಾ? ಇದು ವೈಟ್ ಪ್ರೆಸಿಪಿಟೇಟ್, ಇನ್ಸಾಲ್ಯುಬಲ್ ಇನ್ ವಾಟರ್. ಇದೆಲ್ಲದನ್ನು ನಾವು ನಿನ್ನೆ ನೋಡಿದ್ವಿ ಅಲ್ವಾ ಮಕ್ಕಳೇ? ಸೊ ಯಾವಾಗ ನಾವು ಒಂದು ನಾನ್ ಮೆಟಲ್ ಆಕ್ಸೈಡ್ ಅನ್ನ, ಇದು ನಾನ್ ಮೆಟಲ್ ಆಕ್ಸೈಡ್, ವೆನ್ ವಿ ಟ್ರೀಟ್ ಇಟ್ ವಿತ್ ಬೇಸ್, ಕಾರ್ಬನ್ ಡೈಆಕ್ಸೈಡ್ ಅನ್ನುವಂತಹದ್ದು ನಾನ್ ಮೆಟಲ್ ಆಕ್ಸೈಡ್. ಇದು ದಿಸ್ ಈಸ್ ಅವರ್ ಬೇಸ್. ಸೊ, when we react these two, we get
ಕ್ಯಾಲ್ಶಿಯಂ ಕಾರ್ಬೋನೇಟ್, ಇದು ಸಾಲ್ಟ್ ಪ್ಲಸ್ ವಾಟರ್. ಏನ್ ಯಾವ್ದ್ರ ಜೊತೆ ರಿಯಾಕ್ಷನ್ ಮಾಡಿಸಿದ್ರು ಬರೀ ಸಾಲ್ಟೇ ಸಿಗ್ತಾ ಇದೆ ಅಲ್ವಾ? ಬೇರೆ ಏನು ಪ್ರಾಡಕ್ಟೇ ಸಿಗ್ತಾ ಇಲ್ಲ ಇಲ್ಲಿ. ಬೇಸು ನಾನ್ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದ್ರು ಸಾಲ್ಟ್ ಸಿಗತ್ತೆ, ಆಸಿಡ್ ಮೆಟಲ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದ್ರು ಸಾಲ್ಟ್ ಸಿಗತ್ತೆ, ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದ್ರು ಸಾಲ್ಟೇ ಸಿಗ್ತಾ ಇತ್ತು. ಮೆಟಲ್ ಕಾರ್ಬೋನೇಟು ಇಲ್ಲ ಬೈಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಮಾಡಿಸಿದ್ರು ವಿ ಗಾಟ್ ಸಾಲ್ಟ್ ಆಸ್ ದ ಪ್ರಾಡಕ್ಟ್. ಹೌದಾ? ಇಲ್ಲಂತೂ ಈ ಒಂದು ಎಕ್ಸಾಂಪಲ್ ಅನ್ನ ನೋಡ್ತಾ ಇದ್ವಲ್ಲ, ಇದ್ರ ಥರನೇ ಇದು ಕೂಡ ಇದೆ. ಹೌದಾ? ಕಂಪೇರ್ ಮಾಡಿ ನೋಡಿ. ಇಲ್ಲೇನಾಗ್ತಾ ಇದೆ, ಬೇಸು ಪ್ಲಸ್ ನಾನ್ ಮೆಟಲ್ ಆಕ್ಸೈಡು ಸಾಲ್ಟ್ ಪ್ಲಸ್ ವಾಟರೇ ಸಿಗ್ತಾ ಇದೆ. ಆಸಿಡ್ ಬೇಸು ರಿಯಾಕ್ಟ್ ಆದಾಗ್ಲೂ ಸಾಲ್ಟ್ ಪ್ಲಸ್ ವಾಟರೇ ಇತ್ತು. ಹೌದಾ? ಆಸಿಡ್ ಪ್ಲಸ್ ಮೆಟಲ್ ಆಕ್ಸೈಡ್ ರಿಯಾಕ್ಟ್ ಆದಾಗ್ಲೂ ಸಾಲ್ಟ್ ಪ್ಲಸ್ ವಾಟರ್ ಇತ್ತು ಅಲ್ವಾ ಮಕ್ಳೇ? ಇಲ್ಲಿ ನಾನ್ ಮೆಟಲ್ ಆಕ್ಸೈಡು ಪ್ಲಸ್ ಬೇಸ್ ರಿಯಾಕ್ಟ್ ಆಗ್ತಾ ಇದೆ, ಇಲ್ಲೂ ಸಾಲ್ಟ್ ಪ್ಲಸ್ ವಾಟರ್ ಸಿಗ್ತಾ ಇದೆ ಅಂತ ಹೇಳಿದೆ ನಾನು. ಹೌದಾ? ಸೊ ಇಲ್ಲಿ ಬೇಸ್ ಸೇಮ್ ಇದೆ. ಹೌದಾ? ಬೇಸ್ ಜಾಗದಲ್ಲಿ ಬೇಸೇ ಇದೆ. ಬಟ್ ಯಾವಾಗ ಅದು ನಾನ್ ಮೆಟಲ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಯ್ತು, ಸಾಲ್ಟ್ ಪ್ಲಸ್ ವಾಟರ್ ಸಿಗ್ತಾ ಇದೆ ಅಂದ್ರೆ ನಾನ್ ಮೆಟಲ್ ಆಕ್ಸೈಡ್ ಅನ್ನ ಕ್ಯಾನ್ ವಿ ಕಾಲ್ ಇಟ್ ಆಸ್ ಆಸಿಡ್? ಎಸ್ ವಿ ಕ್ಯಾನ್ ಅಲ್ವಾ? ಬಿಕಾಸ್ ದ ಪ್ರಾಡಕ್ಟ್ಸ್ ಆರ್ ಸೇಮ್. ಈ ಮೂರು ರಿಯಾಕ್ಷನ್ ಅಲ್ಲೂ ಕೂಡ ನಾವು ನೋಡೋದಾದ್ರೆ ಎಲ್ಲಾದ್ರಲ್ಲೂ ಸೇಮ್ ಪ್ರಾಡಕ್ಟ್ಸೇ ಬರ್ತಾ ಇದೆ ಅಲ್ವಾ? ಸೊ ವಿ ಕ್ಯಾನ್ ಕಾಲ್ metal oxides as base and non-metal oxides as acid. ನೀವು ಈ ಮೂರು ರಿಯಾಕ್ಷನ್ ಅನ್ನು ಕಂಪೇರ್ ಮಾಡಿ ನೋಡಿ. ನಾನು ಆಸಿಡ್ ಅನ್ನ ಎ ಅಂತ ಶಾರ್ಟ್ ಆಗಿ ಬರ್ದಿದ್ದೀನಿ, ಇದು ಎ ಬಿ ಅಲ್ಲ, ಆಸಿಡ್ ಬೇಸ್ ಅಂತ. ಆಯ್ತಾ? ಸೊ ಇಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಈ ಕಡೆ ಬೇಸ್ ಜಾಗದಲ್ಲಿ ಮೆಟಲ್ ಆಕ್ಸೈಡ್ ಇದೆ, ಇಲ್ಲೂ ಬೇಸ್ ಇದೆ. ಆಸಿಡ್ ಜಾಗದಲ್ಲಿ ಇಲ್ಲೂ ಆಸಿಡ್ ಇದೆ, ಬಟ್ ಇಲ್ಲಿ ನಾನ್ ಮೆಟಲ್ ಆಕ್ಸೈಡ್ಸ್ ಇದೆ. ರಿಸಲ್ಟ್ ಸೇಮ್ ಇದೆ ಮೂರರಲ್ಲೂ. That's why we can conclude that metal oxides are basic in nature and non-metal oxides are acidic in nature. ಗೊತ್ತಾಯ್ತಾ ಯಾಕೆ ನಾವು ಈ ರೀತಿ ಕರಿತೀವಿ ಅಂತ ಹೇಳಿ? ಓಕೆ. ಸೊ ಇಲ್ಲೇನ್ ಮಾಡ್ತಾ ಇದ್ದಾರೆ, ಇಲ್ಲೊಂದು ಎಕ್ಸ್ಪೆರಿಮೆಂಟ್ ನಿಮಗೆ ಕಾಣಿಸ್ತಾ ಇರಬಹುದು. ಎಕ್ಸ್ಪೆರಿಮೆಂಟ್ ನ ಸೆಟಪ್ ಇದು. ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಸೊಲ್ಯೂಷನ್ ಅನ್ನ ತಗೊಂಡು ಅದಕ್ಕೆ ಎರಡು ನೇಲ್ಸ್ ಅನ್ನ ಈ ರೀತಿ ರಬ್ಬರ್ ಕಾರ್ಕ್ಗೆ ಫಿಟ್ ಮಾಡಿ ಅದನ್ನ ಹೀಗೆ ಡಿಪ್ ಮಾಡಿದ್ದಾರೆ. ಅದಕ್ಕೆ ಎರಡು ಮೊಳೆಗಳನ್ನು ಒಂದೊಂದು ಎಲೆಕ್ಟ್ರೋಡ್ಸಿಗೆ, ಈ ಕಡೆ ಇರೋದು ನೆಗೆಟಿವ್ ಎಲೆಕ್ಟ್ರೋಡ್, ಇದು ಪಾಸಿಟಿವ್ ಎಲೆಕ್ಟ್ರೋಡ್. ಇದನ್ನ ಆನೋಡ್ ಅಂತ ಕರಿತೀವಿ ಅಂಡ್ ದಿಸ್ ಇಸ್ ಕ್ಯಾಥೋಡ್. ಆಯ್ತಾ? ಸೊ ಈ ರೀತಿಯಾದಂತಹ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಇದು. ಇಲ್ಲೊಂದು ಬಲ್ಬ್ ಇದೆ, ಇದು ಬ್ಯಾಟ್ರಿ. ಯಾಕೆ? ಬ್ಯಾಟ್ರಿ ಇಂದನೇ ನಮ್ಗೆ ಪವರ್ ಸಪ್ಲೈ ಆಗೋದಲ್ವಾ? ಬಲ್ಬ್ ಆನ್ ಅಂಡ್ ಆಫ್ ಅಂದ್ರೆ ಅದಕ್ಕೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ಬೇಕು ಅಂದ್ರೆ ನಮ್ಗೆ ಒಂದು ಎಲೆಕ್ಟ್ರಿಸಿಟಿದು ಏನು ಸೋರ್ಸ್ ಬೇಕಲ್ವಾ? ಇದು ಸೋರ್ಸ್. ಸೊ ಇಲ್ಲಿ ಬಲ್ಬ್ ಇದೆ, ಇಲ್ಲೊಂದು ಸ್ವಿಚ್ ಆನ್ ಅಂಡ್ ಆಫ್ ಮಾಡೋದಕ್ಕೆ ಸ್ವಿಚ್ ಇದೆ. ಸೊ ಇದು ಗ್ಲಾಸ್ ಬೀಕರ್. ಇದಿಷ್ಟು ಎಕ್ಸ್ಪೆರಿಮೆಂಟ್ ನ ಸೆಟಪ್. ಇಲ್ಲಿ ಏನನ್ನ ನಾವು ನೋಡಬಹುದು ಅಂತ ಅಂದ್ರೆ, ಇಲ್ಲಿ ಸೊಲ್ಯೂಷನ್ ತಗೊಂಡಿದ್ದಾರೆ ಅಂತ ಹೇಳಿದೆ ಅಲ್ವಾ? ಯಾವ್ದ್ರದ್ದು ಸೊಲ್ಯೂಷನ್ ಅಂತ ನೋಡೋದಾದ್ರೆ, ಒಂದು ಸಲ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಹಾಕಿ, ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗ್ಲೂಕೋಸ್ದು, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಈ ತರ 4 ಡಿಫ್ರೆಂಟ್ ಸೊಲ್ಯೂಷನ್ಸ್ ಅನ್ನ ತಗೊಂಡಿದ್ದಾರೆ. ಆಯ್ತಾ?
ಅಂಡ್ 2 ನೇಲ್ಸ್ ಅನ್ನ ಈ ರೀತಿ ಪ್ಲೇಸ್ ಮಾಡಿ ನಾವು ಸ್ವಿಚ್ ಅನ್ನ ಆನ್ ಮಾಡಿದಾಗ, ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಸ್ವಿಚ್ ಅನ್ನ ಆನ್ ಮಾಡಿದಾಗ ಫ್ಯೂ ಕೇಸಸ್ ಅಲ್ಲಿ ಮಾತ್ರ, ಅಂದ್ರೆ ಒಂದು ಗ್ಲೂಕೋಸ್ ಸೊಲ್ಯೂಷನ್ ಇದೆ. ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಇಲ್ಲಿ ಗ್ಲೂಕೋಸ್ ಸೊಲ್ಯೂಷನ್ ಅನ್ನ ತಗೊಂಡು. ಸೆಕೆಂಡ್, ರಿಪೀಟ್ ದ ಸೇಮ್ ಎಕ್ಸ್ಪೆರಿಮೆಂಟ್ ವಿತ್ ಆಲ್ಕೋಹಾಲ್. ಥರ್ಡ್, same experiment but solution is different. Only difference is the solution. HCl. Fourth time we have taken H2SO4 solution. Repeat the experiment with all these solutions. Aita? But we can observe the light in few cases, not in all the cases. What is the reason? ಇದು ಗ್ಲೂಕೋಸ್ ಅಂದ್ರೆ C6H12O6. ಆಲ್ಕೋಹಾಲ್ ಅಂದ್ರೆ ಮೆಥನಾಲ್ ಅಂತ ತಗೊಳ್ಳೋಣ, CH3OH. ಆರ್ ಇಥನಾಲ್ ಆದ್ರೆ C2H5OH. ಇದಂತೂ HCl ಆಯ್ತು. ಇದು H2SO4 ಆಸಿಡ್ಸ್ ಅಲ್ವಾ ಇದೆರಡು. ಸೊ ವಿ ಅಬ್ಸರ್ವ್ ಲೈಟ್ in these two cases. We did not see anything in these two cases. What is the reason? What might be the reason? ನೋಡೋಣ ಇವಾಗ. ಇಲ್ಲಿ ಏನಾಗ್ತಾ ಇದೆ, ನಾನು ಹೇಳಿದೆ ಒಂದೊಂದ್ಸಲ ಒಂದೊಂದು ಸೊಲ್ಯೂಷನ್ ಅನ್ನ ತಗೊಂಡು ಈ ಎಕ್ಸ್ಪೆರಿಮೆಂಟ್ ಅನ್ನ ರಿಪೀಟ್ ಮಾಡಬೇಕು ಅಂತ. ಆದ್ರೆ ಈ ಎರಡು ಕೇಸಲ್ಲಿ ಏನಾಗ್ತಾ ಇತ್ತು, ಇದೆರಡು ಡಿಸೋಸಿಯೇಟ್ ಆಗಿ H+ ಅಂಡ್ Cl- ಅಂತ ಆಗತ್ತೆ. ಅಂದ್ರೆ HCl ಆಗಿರೋದು ಹೇಗೆ, ನಾನು ನಿನ್ನೆ ಕ್ಲಾಸಲ್ಲೂ ಹೇಳಿದ್ದೆ ಅಲ್ವಾ, ಈ ರೀತಿ ಒಂದು ಬಾಂಡ್ ಇರತ್ತೆ. ಬಟ್ ಇದೆರಡು ಬಾಂಡ್ ಬ್ರೇಕ್ ಮಾಡಿಕೊಂಡು ಸಪ್ರೇಟ್ ಆಗ್ಬಿಡತ್ತೆ, ಅಯಾನ್ಸ್ ಆಗತ್ತೆ. ಅದಕ್ಕೆ ನಮ್ಗೆ H+ ಮತ್ತೆ Cl- ಅಯಾನ್ ಸಿಗೋದು. ಇದನ್ನ ನಾವು ಕೇಟಯಾನ್ಸ್ ಅಂತ ಕರಿತೀವಿ. This is our anion. ಈ ಕೇಸಲ್ಲೂ H2SO4 ಕೇಸಲ್ಲೂ ಅದೇ ತರ ಆಗತ್ತೆ. 2H+ ಅಯಾನ್ಸ್ ಸಿಗತ್ತೆ, ಹಾಗೇನೆ SO4 2- ಅಂತ ಆಗತ್ತೆ. ಇದು ಅಯಾನ್ಸ್ ಅಲ್ವಾ, ಬಿಕಾಸ್ ದೇ ಆರ್ ಕ್ಯಾರಿಂಗ್ ಸಮ್ ಚಾರ್ಜ್. ಇಲ್ಲಿ ನೋಡಿ, ನಾನು ನಿನ್ನೆ ಕ್ಲಾಸಲ್ಲೋ ಅಥವಾ ಅದಕ್ಕೂ ಹಿಂದಿನ ಕ್ಲಾಸಲ್ಲೋ ಒಟ್ಟು ಹೇಳಿದ್ದೆ, ಚಾರ್ಜ್ ಇದ್ರೆ ಈ ಪ್ಲಸ್ ಅಥವಾ ಮೈನಸ್ ಅನ್ನ ಚಾರ್ಜ್ ಅಂತ ಕರಿತೀವಿ. ಇಫ್ ಎನಿ ಎಲಿಮೆಂಟ್ ಹ್ಯಾಸ್ ಸಮ್ ಚಾರ್ಜ್ ಇಟ್ ಈಸ್ ಕಾಲ್ಡ್ ಅಯಾನ್ ಅಂತ. ಹೌದಾ? ಸೊ ಇಲ್ಲಿ ಅಯಾನ್ಸ್ ಫಾರ್ಮೇಶನ್ ಅನ್ನ ನೋಡಬಹುದು, ಬಟ್ ನಾಟ್ ಇನ್ ದಿಸ್ ಕೇಸ್. ಈ ಎರಡು ಸೊಲ್ಯೂಷನ್ ಅನ್ನ ತಗೊಂಡಾಗ ವಿ ಕೆನಾಟ್ ಸಿ ಎನಿ ಅಯಾನ್ಸ್. ಆಯ್ತಾ? ಅಂಡ್ ಈ ಅಯಾನ್ಸ್ ಏನಾಗತ್ತೆ, ದೇ ಕ್ಯಾರಿ ಎಲೆಕ್ಟ್ರಿಸಿಟಿ. ಆಯ್ತಾ? ಈ ಅಯಾನ್ಸ್ ಏನಿದೆಯಲ್ಲ, ಇದು ಎಲೆಕ್ಟ್ರಿಸಿಟಿಯನ್ನ ಕ್ಯಾರಿ ಮಾಡತ್ತೆ. ಹೇಗೆ ಕ್ಯಾರಿ ಮಾಡತ್ತೆ ಅಂದ್ರೆ, ಇದು H+ ಅಯಾನ್ಸ್, ಹೌದಾ? ಪ್ಲಸ್ ಇದೆ ಚಾರ್ಜು. ಸೊ ಇದೇನಾಗತ್ತೆ, ಸಾರಿ, ಈ ಸೊಲ್ಯೂಷನ್ ಅಲ್ಲಿರುವಂತಹದ್ದು ಇಲ್ಲಿ ಟುವರ್ಡ್ಸ್ ನೆಗೆಟಿವ್ ಎಲೆಕ್ಟ್ರೋಡ್ ಈ ರೀತಿ ಮೂವ್ ಆಗತ್ತೆ, ಕೇಟಯಾನ್ಸ್. ಇದು ಮೈನಸ್ ಚಾರ್ಜ್ಡ್ ಎಲೆಕ್ಟ್ರೋಡ್, ಹೌದಾ? ಸೊ ಅದು ಈ ಕಡೆ ಮೂವ್ ಆಗತ್ತೆ. ಸಿಮಿಲರ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಮೂವ್ ಟುವರ್ಡ್ಸ್ ಪಾಸಿಟಿವ್ ಎಲೆಕ್ಟ್ರೋಡ್. ಇನ್ನು ನಿಮ್ಗೆ ಕನ್ಫ್ಯೂಸ್ ಏನಾದ್ರೂ ಆಗ್ತಾ ಇದೆಯಾ ಮಕ್ಳೇ? ಅಯಾನ್ಸ್ ಹೇಗೆ ನೆನ್ಪಿಟ್ಕೊಳ್ಳೋದು? ಕ್ಯಾಥೋಡ್ ಅಂತ ಇದೆ, ಕ್ಯಾಟಯಾನ್ ಹೋಗುತ್ತೆ. ಆನೋಡ್ ಹತ್ರ ಆನಯಾನ್ ಹೋಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ, ಹೌದಾ? ಸೇಮ್ ಹೆಸರಿದೆ, ಹೆಸರಿನ ಮೂಲಕನೂ ನಾವು ನೆನ್ಪಿಟ್ಕೊಳ್ಬಹುದು. ಆದ್ರೆ ಕ್ಯಾಥೋಡ್ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್, ಕ್ಯಾಟಯಾನ್ಸ್ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್, ಹೌದಾ? ಇನ್ನು ನೆಗೆಟಿವ್ಲಿ ಚಾರ್ಜ್ಡ್, ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಅಂದ್ರೆ, ಅ
AN ಅಯಾನ್ ಅಂತ ಇದೆ, ಹೌದಾ? ಅದಕ್ಕೆ ಅ ನೆಗೆಟಿವ್ ಅಯಾನ್ ಅಂತ ನೆನ್ಪಿಟ್ಕೊಳ್ಬಹುದು. ಒಂದನ್ನ ನೆನ್ಪಿಟ್ಕೊಂಡ್ರೆ ಇನ್ನೊಂದು ನೆನ್ಪಿಟ್ಕೊಳ್ಳೋದು ಈಸಿ. ಅಂದ್ರೆ ಇನ್ನೊಂದನ್ನ ನಾವು ನೆನ್ಪಿಟ್ಕೋಬೇಕು ಅಂತ ಇಲ್ಲ, ಇದು ಬಿಟ್ಟು ಮಿಕ್ಕಿದ್ದು ಇರೋದೇ, ಬಾಕಿ ಇರೋದೇನೆ ಇನ್ನೊಂದು ಅಯಾನ್ ಅಲ್ವಾ, ಪಾಸಿಟಿವ್ ಅಯಾನ್. ಸೊ ಇದನ್ನ ಒಂದನ್ನ ನಾವು ನೆನ್ಪಿಟ್ಕೊಂಡ್ರೆ ಇದು ಕೇಟಯಾನ್ಸ್ ಅನ್ನ ನೆನ್ಪಿಟ್ಕೊಳ್ಳೋದು ಈಸಿ ಆಗತ್ತೆ. ಸೊ ಇಲ್ಲಿ ಈ ರೀತಿಯಾಗಿ ಮೂವ್ ಆಗತ್ತೆ. ಇದು ಆನಿಯಾನ್ಸ್ ಮೂವ್ ಆಗತ್ತೆ. ಅದರಿಂದಾಗಿ ದಿ ಕ್ಯಾರಿ ಎಲೆಕ್ಟ್ರಿಸಿಟಿ ಅಲಾಂಗ್ ದ ವೈರ್. ಸೊ ನಮ್ಗೇನಾಗತ್ತೆ, ಈ ಎರಡು ಕೇಸಸ್ ಅಲ್ಲಿ ಆಸಿಡ್ ಅನ್ನ ನಾವು ತಗೊಂಡಾಗ ವಿ ಕ್ಯಾನ್ ಸಿ ದ ಬಲ್ಬ್ ಲೈಟಿಂಗ್. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸೊಲ್ಯೂಷನ್ ಅಲ್ಲಿ ಹೇಗೆ ನಮ್ಗೆ ಅಯಾನ್ ಸಿಗುತ್ತೆ ಅಂತ. ಎಲೆಕ್ಟ್ರಿಕ್ ಕರೆಂಟ್ is carried through the ions in the acidic solution. ಅದಕ್ಕೆ ಇಲ್ಲಿ ಬಲ್ಬ್ ಲೈಟ್ ಆಗೋದನ್ನ ಆರ್ ಗ್ಲೋ ಆಗೋದನ್ನ ನಾವು ನೋಡ್ಬೋದು. ವಿ ಕ್ಯಾನ್ ಸಿ ಅ ಗ್ಲೋಯಿಂಗ್ ಬಲ್ಬ್ ಓನ್ಲಿ ಇನ್ ಕೇಸ್ ಆಫ್ ಆಸಿಡ್ಸ್. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ಮಕ್ಳೇ? ಆಸಿಡ್ ಇದ್ದಾಗ ಮಾತ್ರ ಅದು ಡಿಸೋಸಿಯೇಟ್ ಆಗಿ ಅಯಾನ್ಸ್ ಅನ್ನ ಕೊಡತ್ತೆ. ನಾಟ್ ಇನ್ ದಿಸ್ ಕೇಸ್. ಇದರಲ್ಲಿ ಡಿಸೋಸಿಯೇಷನ್ ಆಗಲ್ಲ, ಅಯಾನ್ಸ್ ಫಾರ್ಮೇಶನ್ ಆಗಲ್ಲ, ಅದಕ್ಕೇನೆ ಬಲ್ಬ್ ಗ್ಲೋ ಆಗಲ್ಲ. ಗೊತ್ತಾಯ್ತಾ? ಇನ್ನು ಕೆಲವೊಂದು ಸೊಲ್ಯೂಷನ್ಸ್, ಅಸಿಡಿಕ್ ಸೊಲ್ಯೂಷನ್ಸ್ ಹೇಗೆ ಅಯಾನ್ಸ್ ಅನ್ನ ಕೊಡುತ್ತೆ ಅಂತ ನೋಡೋದಿದ್ರೆ ಇಲ್ಲಿ ನೋಡ್ಬೋದು. HCl ಅಲ್ಲಿ ಈ ರೀತಿ H+, ನಾನು ಇಲ್ಲಿ ಬರಿತಾ ಹೋಗ್ಲಾ, ಇಲ್ಲಿ ಕಾಣತ್ತಾ ನಿಮ್ಮೆಲ್ರಿಗೂ? HCl ಅಂತ ಇರತ್ತಲ್ಲ, ಅದು ಡಿಸೋಸಿಯೇಟ್ ಆಗಿ H+ ಮತ್ತೆ Cl- ಅಯಾನ್ಸ್ ಅನ್ನ ಕೊಡುತ್ತೆ. ಇದು ಕೇಟಯಾನ್, ಇದು ಎನಯಾನ್ ಅಲ್ವಾ? ಇನ್ನು HNO3 ನೋಡೋದಿದ್ರೆ ನೈಟ್ರಿಕ್ ಆಸಿಡ್, we can see H+ ions and NO3- ions. ಇದು ನೆಗೆಟಿವ್ ಅಯಾನ್ಸ್, ಇದು ಪಾಸಿಟಿವ್ ಅಯಾನ್ಸ್. ಈ ರೀತಿ ಎರಡು ಅಯಾನ್ಸ್ ಅನ್ನ ಆಸಿಡ್ಸ್ ಫಾರ್ಮೇಶನ್ ಮಾಡುತ್ತೆ. ಇನ್ನು H2SO4 ನೋಡಿದ್ರೆ ಅದರಲ್ಲೂ ಕೂಡ ನಾನು ಆಗ್ಲೇ ಹೇಳಿದೆ 2H+ ಅಯಾನ್ಸ್ ಆಗತ್ತೆ, SO4 2- ಅಯಾನ್ಸ್ ಆಗತ್ತೆ. ಇಲ್ಲಿ 2- ಆಗಬೇಕು. ಓಕೆ. ಇನ್ನು CH3COOH ನೋಡಿದ್ರೆ ಇದನ್ನ ಎಸ್ಟಿಕ್ ಆಸಿಡ್ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ದೊಡ್ಡ ನೆಗೆಟಿವ್ ಅಯಾನ್ ಇದೆ ಅಷ್ಟೇ, ಒಂಚೂರು ಉದ್ದ ಇದೆ. H+ ಅಯಾನ್ಸ್. ಸೊ ಇಲ್ಲಿ ನೋಡಿ, ನಾವು ಮೊದಲಿಗೆನೆ ಡೆಫಿನೇಷನ್ ಅನ್ನ ನೋಡಿದ್ವಿ. ಆಸಿಡ್ಸ್ ಈಸಿಲಿ ಗಿವ್ ಅಪ್ H+ ಅಯಾನ್ಸ್ ಅಂತ ಹೇಳಿ, ಹೌದಾ? ಎಲ್ಲಾದ್ರಲ್ಲೂ H+ ಅಯಾನ್ ಫಾರ್ಮೇಶನ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ ಮಕ್ಳೇ? ಅಷ್ಟು ಆಸಿಡ್ಸ್ ಅಲ್ಲೂ H+ ಅಯಾನ್ಸ್ ಬಿಟ್ಕೊಡ್ತಾ ಇರೋದನ್ನ ನಾವು ನೋಡಬಹುದು. ಆಯ್ತಾ? ಸೊ ದಿಸ್ H+ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಕರೆಂಟ್. ಅಂಡ್ acidic property H+ ಮತ್ತೆ Cl- ions are responsible for the current, but acidic property is mainly due to H+ ions present in the acidic solution. ನಾವು ಈ ಎಲ್ಲ ಸೊಲ್ಯೂಷನ್ ಅಲ್ಲೂ H+ ಅನ್ನ ನೋಡಿದ್ವಿ, ನಾನು ಆಗ್ಲೇ ಹೇಳಿದೆ ಅಲ್ವಾ? ಸೊ ಇದು ಈ H+ ಏನ್ ಮಾಡತ್ತೆ, ಆ ಒಂದು ಕಂಪೌಂಡ್ ಆಸಿಡ್ ಆಗೋದಕ್ಕೆ ಇದು ಕಾರಣ ಆಗಿರತ್ತೆ. ಗೊತ್ತಾಯ್ತಾ? ಓಕೆ. ಸೊ ಇಲ್ಲಿ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ. ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ನೋಡೋದಿದ್ರೆ, ಆಸಿಡ್ ಅಥವಾ ಬೇಸ್ ವಾಟರ್ ಸೊಲ್ಯೂಷನ್ ಅಲ್ಲಿ ಇದ್ರೆ ಏನಾಗತ್ತೆ, ಅಂದ್ರೆ ವಾಟರ್ ಸೊಲ್ಯೂಷನ್ ಜೊತೆಗೆ ಏನಾಗತ್ತೆ, ವಾಟರ್ ಆಬ್ಸೆನ್ಸ್ ಅಲ್ಲಿ ಏನಾಗತ್ತೆ ಅಂತ ಟೆಸ್ಟ್ ಮಾಡೋದಿಕ್ಕೆ ವಿ ಹ್ಯಾವ್ ಟೇಕನ್ ಅ ಗ್ಲಾಸ್ ಟ್ಯೂಬ್, ಆಡಿಂಗ್ ಸಮ್ ಸೋಡಿಯಂ ಕ್ಲೋರೈಡ್ ಟು ಇಟ್. ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಅಲ್ವಾ? ನಾವು ಆಲ್ರೆಡಿ ಅದನ್ನ ನೋಡಿದೀವಿ, ಅಭ್ಯಾಸ ಮಾಡಿದೀವಿ, ಟೇಸ್ಟ್ ಕೂಡ ಮಾಡಿದೀವಿ ಅಲ್ವಾ? ಓಕೆ.
ಸೊ ವಿ ಆರ್ ಆಡಿಂಗ್ ಫ್ಯೂ ಡ್ರಾಪ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4. ಡೈಲ್ಯೂಟ್ ಅಂತ ಕೆಲವೊಂದು ಕಡೆ ಬಂತು, ಡೈಲ್ಯೂಟ್ H2SO4 ಅಂತ ಹೇಳಿ. ಇಲ್ಲಿ ಕಾನ್ಸಂಟ್ರೇಟೆಡ್ H2SO4 ಅಂತ ಇದೆ. ಏನಿದು? ಅದನ್ನು ಕಲಿಯೋಣ ನಾವು. ಮೊದಲು ಈ ಎಕ್ಸ್ಪೆರಿಮೆಂಟ್ ಅನ್ನ ನೋಡ್ಕೊಳ್ಳೋಣ. ಇದು ಡ್ರಾಪರ್ ಇಂದ ಫ್ಯೂ ಡ್ರಾಪ್ಸ್ ಅನ್ನ ಈ ರೀತಿಯಾಗಿ ಒಂದೊಂದೇ ಹನಿಯಾಗಿ ಆಸಿಡ್ ಅನ್ನ ಇದಕ್ಕೆ ಸೇರಿಸ್ತಾ ಇದ್ದಾರೆ. ಈ ಸೇರಿಸಿದಾಗ ಇಲ್ಲಿ ನಾವು ಗ್ಯಾಸ್ ಲಿಬ್ರೇಷನ್ ಅನ್ನ ನೋಡ್ಬೋದು. ವಿ ಕ್ಯಾನ್ ಅಬ್ಸರ್ವ್ ಲಿಬ್ರೇಷನ್ ಆಫ್ ಗ್ಯಾಸ್, ಇವಲ್ಯೂಷನ್ ಆಫ್ ಗ್ಯಾಸ್. ಸೊ ಅದಕ್ಕೆ ಆ ಒಂದು ಗ್ಯಾಸ್ ಹತ್ರ ಒಂದರಲ್ಲಿ ನಾವು ಜಸ್ಟ್ HCl ಮತ್ತೆ ಕಾನ್ಸಂಟ್ರೇಟೆಡ್ H2SO4 ಅನ್ನ ಮಿಕ್ಸ್ ಮಾಡಿದೀವಿ, ಹೌದಾ? ಸೊ ಒಂದು ಟೆಸ್ಟ್ ಟ್ಯೂಬ್ ಹತ್ರ ಡ್ರೈ ಲಿಟ್ಮಸ್ ಪೇಪರ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ. ಸೊ ದೇರ್ ಇಸ್ ನೋ ವಾಟರ್. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ಟೆಸ್ಟ್ ಟ್ಯೂಬ್ ಹತ್ರ ಈ ರೀತಿಯಾಗಿ ಗ್ಯಾಸ್ ಲಿಬ್ರೇಟ್ ಆಗಿರೋದನ್ನ ಟೆಸ್ಟ್ ಮಾಡೋದಿಕ್ಕೆ ಏನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ನೀರಿಂದ ಆ ಪೇಪರ್ ಅನ್ನ ಒದ್ದೆ ಮಾಡಿಕೊಂಡು ಅದನ್ನ ತಗೊಂಡು ಹೋಗಿ ಹಿಡಿತಾ ಇದ್ದಾರೆ. ವಾಟರ್ ಜೊತೆಗೆ ಯಾವ ರೀತಿ ರಿಯಾಕ್ಟ್ ಆಗತ್ತೆ, ಡ್ರೈ ಇದ್ದಾಗ ಯಾವ ರೀತಿ ರಿಯಾಕ್ಟ್ ಆಗತ್ತೆ ಅಂತ ನೋಡೋದಿಕ್ಕೆ ಈ ರೀತಿ ಮಾಡಿದಾಗ ವಿ ಅಬ್ಸರ್ವ್ಡ್ ಸಮ್ ಚೇಂಜ್ ಬಿಟ್ವೀನ್ ಟೂ ಸಿನಾರಿಯೋಸ್. ಏನಾಯ್ತು, ಎರಡು ಸಿಚುವೇಶನ್ ಅಲ್ಲೂ ಏನಾಯ್ತು ಅಂತ ನೋಡೋದಿದ್ರೆ, ಸೊ ಇಲ್ಲಿ ಫಸ್ಟ್ ಒನ್ ಹತ್ರ ಡ್ರೈ ಪೇಪರ್ ತಗೊಂಡು ಹೋದ್ರು. ದೇರ್ ವಾಸ್ ನೋ ಚೇಂಜ್ ಇನ್ ದ ಲಿಟ್ಮಸ್ ಪೇಪರ್. ಯಾವಾಗ ಡ್ರೈ ಲಿಟ್ಮಸ್ ಪೇಪರ್ ಅನ್ನ ಗ್ಯಾಸ್ ಟೆಸ್ಟ್ ಮಾಡೋದಿಕ್ಕೆ ತಗೊಂಡು ಹೋದ್ರು, ಆಗ ದೇರ್ ವಾಸ್ ನಥಿಂಗ್ change in the litmus paper. But when we took wet litmus paper near that gas, we saw color change. So ಏನ್ ಹೇಳತ್ತೆ ಇದು? ಡ್ರೈ ಇದ್ದಾಗ ಯಾವುದೇ ರಿಯಾಕ್ಷನ್ ಅಬ್ಸರ್ವ್ ಆಗಿಲ್ಲ. ಬಟ್ ವೆಟ್ ಲಿಟ್ಮಸ್ ಪೇಪರ್ ಜೊತೆಗೆ ನೀರಿನ ಮಾಲಿಕ್ಯೂಲ್ಸ್ ಇರುವಂತಹ ಲಿಟ್ಮಸ್ ಪೇಪರ್ ಜೊತೆಗೆ ಗ್ಯಾಸ್ ಲಿಬ್ರೇಷನ್ ಅನ್ನ ಟೆಸ್ಟ್ ಮಾಡಿದಾಗ ವಿ ಕ್ಯಾನ್ ಸಿ ಸಮ್ ಚೇಂಜಸ್ ಇನ್ ದಟ್ ಲಿಟ್ಮಸ್ ಪೇಪರ್. ಸೊ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಇಲ್ಲಿ ನೋಡಿ, ಹೈಡ್ರೋಜನ್ ಅಯಾನ್ಸ್ ಈ ಒಂದು ರಿಯಾಕ್ಷನ್ ಅಲ್ಲಿ ರಿಲೀಸ್ ಆಗಿರುವಂತಹ ಹೈಡ್ರೋಜನ್ ಅಯಾನ್ಸ್ ವಾಟರ್ ಪ್ರೆಸೆನ್ಸ್ ಅಲ್ಲಿ ಮಾತ್ರ ಹೈಡ್ರೋಜನ್ ಅಯಾನ್ಸ್ ಲಿಬರೇಟ್ ಆಗತ್ತೆ ಅನ್ನೋದು ನಮಗೆ ಗೊತ್ತಾಯ್ತು. ಅದಕ್ಕೆ ಅಲ್ಲಿ ಅಸಿಡಿಕ್ ನೇಚರ್ ಈಸ್ ಡ್ಯೂ ಟು H+ ಅಯಾನ್ಸ್ ಅನ್ನೋದನ್ನು ನಾವು ಸ್ಟಡಿ ಮಾಡಿದ್ವಿ, ಹೌದಾ? ಸೊ ಅಲ್ಲೇನಾಯ್ತು, ಬ್ಲೂ ಲಿಟ್ಮಸ್ ಪೇಪರ್ ಇರೋದು ರೆಡ್ ಆಯ್ತು. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಸ್ವಲ್ಪ ರೆಡ್ ಕಾಣಿಸ್ತಾ ಇದೆ ನಿಮ್ಗೆ, ಹೌದಾ? ಸೊ ದಿಸ್ ಈಸ್ ಡ್ಯೂ ಟು H+ ಅಯಾನ್ಸ್. ಬಟ್ ಇದು ವೆಟ್ ಲಿಟ್ಮಸ್ ಪೇಪರ್ ಆಗಿತ್ತು. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ hydrogen ion liberation will take place only in the presence of water. If there is no water, no reaction, no H+ liberation. ಅರ್ಥ ಆಗ್ತಾ ಇದೆಯಾ? ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಅದನ್ನ ನೋಡಬಹುದು. HCl ಮತ್ತೆ H2SO4 ಅನ್ನ ರಿಯಾಕ್ಟ್ ಮಾಡಿಸಿದಾಗ ನಮ್ಗೆ ಡ್ರೈ ಇದ್ರೆ, ಅಂದ್ರೆ ಲಿಟ್ಮಸ್ ಪೇಪರ್ ಡ್ರೈ ಇದ್ರೆ ನಮ್ಗೆ ಯಾವುದು ಅಬ್ಸರ್ವೇಷನ್ ಏನು ಇರಲ್ಲ, ಬಿಕಾಸ್ ದೇರ್ ಇಸ್ ನೋ ವಾಟರ್. ಆಯ್ತಾ? ಓಕೆ. ಇಲ್ಲಿ ಈ ರೀತಿಯಾಗಿ HCl H2O ಜೊತೆಗೆ ರಿಯಾಕ್ಟ್ ಆಗಿ H3O+ ಮತ್ತೆ Cl- ಆಗ್ತಾ ಇದೆ. ಅಲ್ಲಿ ಅಸಿಡಿಕ್ ಸೊಲ್ಯೂಷನ್ ಅಲ್ಲಿ HCl ಅನ್ನ ತಗೊಂಡಿದ್ವಿ ಅಲ್ವಾ, ಅದು ಆಗ್ಲೇ ಹೇಳಿದೆ H+ ಅಯಾನ್ ಅನ್ನ ನಾವು ನೋಡಬಹುದು ಇದರಲ್ಲಿ, ಹೌದಾ? ಬಟ್ H+ ಒಂದು ಪ್ರಾಬ್ಲಮ್ ಅಂದ್ರೆ ಅದು ಸಿಂಗಲ್ ಆಗಿ ಎಕ್ಸಿಸ್ಟ್ ಆಗಲ್ಲ. H+ ಅಯಾನ್ಸ್ ವೋಂಟ್ ಎಕ್ಸಿಸ್ಟ್ ಆಸ್ ಅ ಸಿಂಗಲ್ ಎಂಟಿಟಿ. ಇಲ್ಲಿ ನೋಡ್ಬೋದು ನೀವು. ಅದಕ್ಕೇನೆ ಅದೇನ್ ಮಾಡತ್ತೆ, ವಾಟರ್ ಜೊತೆಗೆ ಕಂಬೈನ್ ಆಗಿ ಈ H+ ಏನಿದೆಯಲ್ಲ, ಇದು ವಾಟರ್ ಜೊತೆ ಕಂಬೈನ್ ಆಗಿ
ಇದು ಮತ್ತೆ Cl- ಫಾರ್ಮ್ ಆಗಿರುತ್ತೆ, ಹೌದಾ? ಸೊ ಈ H+ ವಾಟರ್ ಜೊತೆ ಕಂಬೈನ್ ಆಗಿ ನಮ್ಗೆ ಏನ್ ಸಿಗತ್ತೆ, H3O+ ಅಂತ ಆಗತ್ತೆ. ಒಂದ್ ನಿಮಿಷ. ಈ H3O+ ಎಲ್ಲಿಂದ ಬಂತು ಅಂತ ಗೊತ್ತಾಯ್ತಾ ನಿಮ್ಗೆ? ಹೀಗೆ ಇದು ಸೆಪರೇಟ್ ಆಗಿರತ್ತಲ್ಲ H+ ಅಯಾನ್ಸು, ಅದು ವಾಟರ್ ಮಾಲಿಕ್ಯೂಲ್ ಜೊತೆ ಕಂಬೈನ್ ಆಗುತ್ತೆ. ನಾನು ಆಗ್ಲೇ ಹೇಳಿದೆ H+ ಆಸ್ ಅ ಸಿಂಗಲ್ ಎಂಟಿಟಿ ಇಟ್ ವೋಂಟ್ ಎಕ್ಸಿಸ್ಟ್. ಅದಕ್ಕೇನೆ ಅದು ವಾಟರ್ ಮಾಲಿಕ್ಯೂಲ್ ಜೊತೆಗೆ ಕಂಬೈನ್ ಆಗಿ H3O+ ಆಗತ್ತೆ. ಸೊ ವಿ ಆಲ್ವೇಸ್ ರೆಪ್ರೆಸೆಂಟ್ H+ ಆಸ್ H+ ಏಕ್ವಿಯಸ್. ಏಕ್ವಿಯಸ್ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ? ಅದನ್ನ ನೀರಿನಲ್ಲಿ ಡಿಸಾಲ್ವ್ ಮಾಡಿದ್ರೆ ಏಕ್ವಿಯಸ್ ಸೊಲ್ಯೂಷನ್ ಅಂತ ನಾವು ಕರಿತೀವಿ. ಅದಕ್ಕೆ AQ ಅಂತ ಬರಿತೀವಿ ಅಂತ ಹೇಳಿದೆ. ಇದರ್ ವಿ ರೆಪ್ರೆಸೆಂಟ್ ಹೈಡ್ರೋಜನ್ ಅಯಾನ್ಸ್ ಆಸ್ ದಿಸ್ ಆರ್ H3O+. ಇದು ಹೈಡ್ರೋಜನ್ ಅಯಾನಿನ ರೆಪ್ರೆಸೆಂಟೇಷನ್. ನಾವು ಇದೇ ರೀತಿ ಬರಿತೀವಿ ಅದಕ್ಕೇನೆ. ಜಸ್ಟ್ H+ ಅಂತ ಎಲ್ಲೂ ಬರೆಯಲ್ಲ. ಗೊತ್ತಾಗ್ತಿದ್ಯಾ ಮಕ್ಳೇ? ಓಕೆ. ಇವಾಗ ಆಸಿಡ್ ರಿಯಾಕ್ಷನ್ ಅನ್ನ ನಾವು ನೋಡಿದ್ವಿ. ಬಟ್ ವೆನ್ ವಿ ಡಿಸಾಲ್ವ್ ಬೇಸ್ ಇನ್ ವಾಟರ್, ವಿ ಕ್ಯಾನ್ ಅಬ್ಸರ್ವ್ dissociation of that base into Na+ ions and ಬೇಸ್ ಟು ಡಿಸೋಸಿಯೇಷನ್ ಆಗ್ತಾ ಇದೆ, ಹೌದಾ? ಸೊ ಈಗ NaOH ಅನ್ನ ಬೇಸ್ ಅಂತ ತಗೊಂಡ್ರೆ we can see Na+ ions plus OH- ions, ಹೈಡ್ರಾಕ್ಸೈಡ್ ಅಯಾನ್ಸ್ ಅನ್ನ ಈಸಿಲಿ ಇದು ಬಿಟ್ಟು ಕೊಡ್ತಾ ಇದೆ. ನೋಡಿ, ಇದು 3 ಬೇಸ್ ಏನೆ. KOH ಅಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, magnesium hydroxide. In all 3 cases, we can see the dissociation of OH- ions and ಮೆಟಲ್ ಅಯಾನ್ಸ್. ಇದೆಲ್ಲದು ಮೆಟಲ್ ಅಲ್ವಾ? ಸೊ ಇದು ಮೆಟಲ್ ಅಯಾನ್ ಪಾಸಿಟಿವ್ ಅಯಾನ್ ಆಗಿ ಸಿಗತ್ತೆ. ಬಟ್ ವಿ ಶುಡ್ ಫೋಕಸ್ ಆನ್ ದ OH- ions because we are considering base here. ಹೌದಾ? ಅದಕ್ಕೆ ಇದು OH- ions ಅನ್ನ, ಹೈಡ್ರಾಕ್ಸೈಡ್ ಅಯಾನ್ಸ್ ಅನ್ನ ಈಸಿಯಾಗಿ ಬಿಟ್ಕೊಡ್ತಾ ಇದೆ. ಸೊ ದಿಸ್ ಈಸ್ ದ ರಿಯಾಕ್ಷನ್ ಆಫ್ ಬೇಸ್ ವಿತ್ ವಾಟರ್. ಸೊ if we see the complete dissociation of base in water, we call them as alkali. ಆ ಥರ ಬೇಸಸ್ ಅನ್ನ ನಾವು ಅಲ್ಕಲೀಸ್ ಅಂತ ಕರಿತೀವಿ. ಡಿಫ್ರೆಂಟ್ ನೇಮ್. ಅದು ಕೂಡ ಬೇಸೇನೆ, ಬೇಸ್ dissolved in water. is known as alkali. ಗೊತ್ತಾಗ್ತಾ ಇದೆಯಾ? ಎಲ್ಲ ಬೇಸಸ್ ಡಿಸಾಲ್ವ್ ಆಗಲ್ಲ. ಅದಕ್ಕೇನೆ ಡಿಸಾಲ್ವ್ ಆಗುವಂತಹ ಬೇಸನ್ನ ಅದು ಕರಗಿದ್ರೆ, ನೀರಿನಲ್ಲಿ ಕರಗಿದ್ರೆ ನಾವು ಅದಕ್ಕೆ ಒಂದು ಬೇರೆ ಹೆಸರನ್ನ ಕೊಟ್ಟಿದ್ದೀವಿ. ಯಾವ ಹೆಸರು ಅದು? ಅಲ್ಕಲಿ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಸೊ ಇನ್ನು ನೋಡೋದಿದ್ರೆ, ವೆನ್ ವಾಟರ್ ಈಸ್ ಮಿಕ್ಸ್ಡ್ ವಿತ್ ಆಸಿಡ್ ಆರ್ ಬೇಸ್, ವಾಟ್ ಕ್ಯಾನ್ ವಿ ಅಬ್ಸರ್ವ್? ಅದಕ್ಕೇನೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, 10 ml ನೀರನ್ನ ಒಂದು ಬೀಕರ್ ಅಲ್ಲಿ ತಗೊಂಡು ಅದಕ್ಕೆ ಫ್ಯೂ ಡ್ರಾಪ್ಸ್ ಕಾನ್ಸಂಟ್ರೇಟೆಡ್ H2SO4, ಒಂದು 2-3 ಡ್ರಾಪ್ಸ್ ಅಷ್ಟೇ ಹನಿ, ಒಂದು ಚಿಕ್ಕ ಚಿಕ್ಕ ಹನಿಯನ್ನ ಹಾಕಿ ಆಮೇಲೆ ಆ ಒಂದು ಬೀಕರ್ ಅನ್ನ ಟಚ್ ಮಾಡಬೇಕು ಅಂತ ಹೇಳ್ತಾರೆ. ಏನಾಗತ್ತೆ ಟಚ್ ಮಾಡಿದಾಗ ಅಂತ ಅಂದ್ರೆ, ಆ ಒಂದು ಗ್ಲಾಸ್ ಬೀಕರ್ ಬಿಸಿ ಆಗಿರತ್ತೆ. ರಿಯಾಕ್ಷನ್ ಆದಾಗ ಆ ಒಂದು ಕಂಟೈನರ್ ಬಿಸಿ ಆಗಿದ್ರೆ ನಾವು ಅದನ್ನ ಯಾವ ರಿಯಾಕ್ಷನ್ ಅಂತ ಕರಿತಿದ್ವಿ? ವಿ ಲರ್ನ್ ದಿಸ್ ಕಾನ್ಸೆಪ್ಟ್ ಇನ್ ದ ಲಾಸ್ಟ್ ಚಾಪ್ಟರ್.
ಪ್ರೀವಿಯಸ್ ಚಾಪ್ಟರ್. ವಾಟ್ ವಾಸ್ ಇಟ್? ಥಿಂಕ್. ಏನು ಹೇಳಿ ನೋಡೋಣ. ಯಾವ ಥರ ರಿಯಾಕ್ಷನ್? ಯಾರು ಹೇಳ್ತೀರಾ ನೋಡೋಣ. ಎಷ್ಟು ಜನ ಎಕ್ಸೋಥರ್ಮಿಕ್ ಅಂತ ಗೆಸ್ ಮಾಡಿದ್ರಿ? ನೀವು ಸರಿಯಾಗಿದ್ದೀರಾ. ನಿಮ್ಮ ಆನ್ಸರ್ ಕರೆಕ್ಟ್ ಇದೆ. ಆಯ್ತಾ? ಸೊ ದಿಸ್ ಈಸ್ ದ ಎಕ್ಸೋಥರ್ಮಿಕ್ ಪ್ರೋಸೆಸ್. ಯಾವಾಗ ವಾಟರಿಗೆ ವಿ ಆಡ್ ಕಾನ್ಸಂಟ್ರೇಟೆಡ್ ಆಸಿಡ್, enormous amount of heat will be liberated. ಅದಕ್ಕೇನೆ we have to be very 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 careful while adding acid to the water. ಗೊತ್ತಾಯ್ತಾ? ಯಾಕಂದ್ರೆ ನಾವು ಸಡನ್ ಆಗಿ ಹೀಗೆ ಆಸಿಡ್ ಅನ್ನ ತಗೊಂಡು ಇವಾಗ ನಾವು ಒಂದು ಬಿಸಿ ನೀರು ತಣ್ಣೀರು ಎರಡನ್ನ ಹೀಗೆ ಮಿಕ್ಸ್ ಮಾಡ್ದಂಗೆ ತಗೊಂಡು ಅದನ್ನ ಹೀಗೆ ಮಿಕ್ಸ್ ಮಾಡಿಬಿಟ್ರೆ, ಅಥವಾ ಹಾಲು ನೀರು ಹೀಗೆ ಮಿಕ್ಸ್ ಮಾಡೋ ಥರ ಒಂದೇ ಸಲ ಆಸಿಡ್ ಅನ್ನ ಹೀಗೆ ನೀರಿಗೆ ಹುಯ್ದು ಬಿಟ್ರೆ ಅಲ್ಲೇನಾಗತ್ತೆ, ತುಂಬಾನೇ ಹೀಟ್ ಪ್ರೊಡ್ಯೂಸ್ ಆಗತ್ತೆ. ಆಸ್ ಎ ರಿಸಲ್ಟ್ ಬ್ರೇಕಿಂಗ್ ಆಫ್ ಗ್ಲಾಸ್ ಮೇ ಟೇಕ್ ಪ್ಲೇಸ್. ಅದು ನಮ್ಗೆ ತುಂಬಾನೇ ಡೇಂಜರಸ್ ಅಲ್ವಾ? ಆ ಹೀಟ್ ಲಿಬ್ರೇಷನ್ ಆಗೋದಕ್ಕೇನೆ ನಾವು ಬರ್ನಿಂಗ್ ಅನ್ನು ಕೂಡ ನೋಡಬಹುದು. ನಮ್ಮ ಮೈಕೈ ಎಲ್ಲ ಸುಟ್ಟು ಹೋಗ್ಬಿಡತ್ತೆ. ದಟ್ಸ್ ವೈ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್ ವೈಲ್ ಆಡಿಂಗ್ ಆಸಿಡ್ ಟು ವಾಟರ್. ಗೊತ್ತಾಯ್ತಾ? ಇದನ್ನ ಯಾವಾಗೂ ತಲೆಯಲ್ಲಿ ಇಟ್ಕೊಳ್ಳಿ ಮಕ್ಳೇ. ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡೋವಾಗ ನಿಮ್ಗೆ ಆ ಥರ ಆಸಿಡ್ ಅನ್ನ ನೀರಿಗೆ ಸೇರಿಸೋವಂತಹ ಒಂದು ಟೈಮ್ ಬಂದ್ರೆ ತುಂಬಾನೇ ಕೇರ್ಫುಲ್ ಆಗಿರಿ. ಮತ್ತೆ ನಾವು ಸಡನ್ ಆಗಿ ಆಡ್ ಮಾಡಲ್ಲ. ನಾವು ಹೇಗೆ ಆಡ್ ಮಾಡೋದು ಅಂತ ಅಂದ್ರೆ ಫ್ಯೂ ಡ್ರಾಪ್ಸ್ ಅನ್ನ ಡ್ರಾಪ್ ಬೈ ಡ್ರಾಪ್ ಆಡ್ ಮಾಡ್ತಾ ಹೋಗ್ಬೇಕು. ಬಟ್ ಆ ಒಂದು ಕಂಟೈನರ್ ನೀರು ಇರುವಂತಹ ಪಾತ್ರೆಯನ್ನ ಕಂಟಿನ್ಯೂಸ್ ಸ್ಟರ್ ಮಾಡ್ತಾ ಇರ್ಬೇಕು, ಹೀಗೆ ತಿರುಗಿಸ್ತಾ ಇರ್ಬೇಕು. ಈ ರೀತಿಯಾಗಿ ಗ್ಲಾಸ್ ಟ್ಯೂಬ್ ಅನ್ನ ಹೀಗೆ ಹೋಲ್ಡ್ ಮಾಡಿದ್ರೆ ಅದನ್ನ ಹೀಗೆ ತಿರುಗಿಸ್ತಾ ಡ್ರಾಪ್ ಬೈ ಡ್ರಾಪ್ ನಿಧಾನಕ್ಕೆ ನಾವು ಆಸಿಡ್ ಅನ್ನ ಮಿಕ್ಸ್ ಮಾಡೋದು. ಅಂಡ್ ಒನ್ ಮೋರ್ ಥಿಂಗ್, ವಿ ನೆವರ್ ಆಡ್ ವಾಟರ್ ಟು ಆಸಿಡ್. ಆಯ್ತಾ? ಇದು ತಲೆಯಲ್ಲಿರ್ಲಿ. ನಾವು ನೀರನ್ನ ಆಸಿಡ್ ಮಿಕ್ಸ್ ಮಾಡಬಾರ್ದು. ಬಿಕಾಸ್ ಆಸಿಡ್ ಕಾನ್ಸಂಟ್ರೇಷನ್ ವಿಲ್ ಬಿ ವೆರಿ ವೆರಿ ಹೈ. ವೆನ್ ಯು ಆಡ್ ವಾಟರ್ ಟು ಇಟ್, exothermic process, heat evolution will take place and similar situation will be there. We can see similar situation. ಏನ್ ಸಿಮಿಲರ್ ಸಿಚುವೇಶನ್? ನಾವು ಒಂದೇ ಸಲ ಆಸಿಡ್ ನೀರಿಗೆ ಹಾಕಿದ್ರು ಅದೇ ಪ್ರಾಬ್ಲಮ್ ಆಗತ್ತೆ. ಅದೇ ತರ ನೀರನ್ನ ಆಸಿಡಿಗೆ ಹಾಕಿದ್ರು ಕೂಡ ಅದೇ ಪ್ರಾಬ್ಲಮ್ ಆಗತ್ತೆ. ಬಿಕಾಸ್ ಆಸಿಡ್ ಕಾನ್ಸಂಟ್ರೇಷನ್ ವಿಲ್ ಬಿ ಹೈ. ಗೊತ್ತಾಯ್ತಾ? ಅದು ತುಂಬಾ ಕಾನ್ಸಂಟ್ರೇಟೆಡ್ ಇರುತ್ತೆ. ಅದಕ್ಕೇನೆ ನಾವು ಯಾವಾಗ ನೀರನ್ನ ಅದಕ್ಕೆ ಹಾಕ್ತೀವಿ ತಕ್ಷಣ ತುಂಬಾ ಹೀಟ್ ಲಿಬ್ರೇಷನ್ ಆಗ್ಬಿಡತ್ತೆ. ಹಾಗೆ ಹೀಟ್ ಲಿಬ್ರೇಟ್ ಆದಾಗ ಪಾತ್ರೆ ಒಡಿಬಹುದು, ಅಥವಾ ಅದು ಹೀಗೆ ಸ್ಪ್ಲಾಶ್ ಆಗತ್ತೆ, ಅಂದ್ರೆ ಸಿಡಿದು ಹೋಗೋದು. ಆ ಥರ ಆಗೋದ್ರಿಂದ ಅದು ನಮ್ಮ ಕೈ ಮೇಲೆಲ್ಲ ಬಿದ್ದು ನಮ್ಗೆ ಕಷ್ಟ ಆಗತ್ತೆ, ನಮಗೂ ಕೂಡ ನೋವಾಗತ್ತೆ, ಕಣ್ಣಿಗೆಲ್ಲ ಸೀರ್ ಹೋಗ್ಬಿಡುತ್ತೆ. ಇನ್ನು ಏನೇ ಪ್ರಾಬ್ಲಮ್ಸ್ ಯಾವ ಥರ ಬೇಕಾದ್ರೂ ಆಗ್ಬೋದು. ಅದಕ್ಕೆ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಗೊತ್ತಾಯ್ತಾ? ಈ ಪಾಯಿಂಟ್ ಅನ್ನು ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ನೋಡೋದಿದ್ರೆ, ನೀರನ್ನ ಮಿಕ್ಸ್ ಮಾಡೋದು ಅಂತ ಹೇಳ್ದೆ, ಹೌದಾ? ವೆನ್ ವಿ ಆಡ್ ಆಸಿಡ್ ಟು ವಾಟರ್, ಇಟ್ಸ್ ಕಾನ್ಸಂಟ್ರೇಷನ್ ವಿಲ್ ಡಿಕ್ರೀಸ್. ಆಸಿಡ್ಸ್ ಕಾನ್ಸಂಟ್ರೇಷನ್ ವಿಲ್ ಡಿಕ್ರೀಸ್. ಕಾನ್ಸಂಟ್ರೇಷನ್ ಅಂದ್ರೆ ಏನು? ಈಗ ಯಾವುದೇ ಒಂದು ಆಸಿಡ್ ಅನ್ನ ತಗೊಂಡ್ರೆ ಅದರಲ್ಲಿ ಎಷ್ಟು H+ ಅಯಾನ್ಸ್ ಇರತ್ತಲ್ಲ, ಅದು ಅಷ್ಟು ಪವರ್ಫುಲ್, ಶಕ್ತಿ ಜಾಸ್ತಿ ಅದಕ್ಕೆ. ಆಯ್ತಾ? ಅದಕ್ಕೆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಇದನ್ನ ಕೆಮಿಕಲಿ ನಾವೇನಂತ ಕರಿತೀವಿ? ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಸೊ ನಾವು ಇದನ್ನ ನೀರಿಗೆ ಹಾಕ್ತಾ ಹೋದ ಹಾಗೆ ಅದೇನಾಗತ್ತೆ, ಅದರ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ? ಡೈಲ್ಯೂಷನ್ ಅಂತ ಕರಿತೀವಿ. ಡೈಲ್ಯೂಷನ್ ಅಂದ್ರೆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡೋದು, ಕಡಿಮೆ ಮಾಡೋದು. ಅದನ್ನ ಡೈಲ್ಯೂಷನ್ ಅಂತ ಹೇಳ್ತೀವಿ. ಅಂಡ್ ಪ್ರಾಡಕ್ಟ್ ನಮ್ಗೆ ಏನ್ ಸಿಗತ್ತಲ್ಲ ಅದನ್ನ ಡೈಲ್ಯೂಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅದಕ್ಕೆ ನಾನು ಮುಂಚೆ ಒಂದೆರಡು ಸಲ ಡೈಲ್ಯೂಟ್ ಆಸಿಡ್ ಅನ್ನೋದನ್ನ ಹೇಳಿದೆ.
ಹಾಗೆ ಕೆಲವೊಂದ್ ಕಡೆ ಕಾನ್ಸಂಟ್ರೇಟೆಡ್ ಆಸಿಡ್ ಅನ್ನೋದನ್ನ ಹೇಳಿದೆ. ಅದರ ಅರ್ಥ ಕಾನ್ಸಂಟ್ರೇಟೆಡ್ ಅಂದ್ರೆ ಅದರಲ್ಲಿ ಯಾವುದೇ ತರಹದ ನೀರು ಮಿಕ್ಸ್ ಆಗಿರಲ್ಲ, ಜಸ್ಟ್ ಪ್ಯೂರ್ H+ ಅಯಾನ್ಸ್ ಇರುತ್ತೆ, ಹಾಗಾಗಿ ಅದು ತುಂಬಾ ಪವರ್ಫುಲ್. ಬಟ್ ಯಾವಾಗ ನಾವು ನೀರು ಮಿಕ್ಸ್ ಮಾಡ್ತೀವಿ, ಆಸಿಡ್ ಕಾನ್ಸಂಟ್ರೇಷನ್ ವಿಲ್ ಡಿಕ್ರೀಸ್ ಅಂಡ್ ದಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಡೈಲ್ಯೂಟೆಡ್ ಸೊಲ್ಯೂಷನ್. ಇದು ಅರ್ಥ ಆಯ್ತಾ ಮಕ್ಕಳೇ ಎಲ್ರಿಗೂ? ಓಕೆ. ಇನ್ನು ನಾವು ಆಸಿಡ್ ಎಷ್ಟು ಸ್ಟ್ರಾಂಗ್ ಅಥವಾ ಬೇಸ್ ಎಷ್ಟು ಸ್ಟ್ರಾಂಗ್ ಅಂತ ಹೇಗೆ ಹೇಳೋದು? ಇವಾಗ ನಾವು ಅದನ್ನ ಆಸಿಡ್ ಬೇಸ್ ಅಂತ ಐಡೆಂಟಿಫೈ ಮಾಡೋದು ನೋಡಿದ್ವಿ. ಫಾರ್ ದಟ್ ವಿ ಯೂಸ್ ಇಂಡಿಕೇಟರ್ಸ್, ಹೌದಾ? ಫಿನಾಫ್ಥಾಲಿನ್ನು, ಮಿಥೈಲ್ ಆರೆಂಜು, ಇಲ್ಲ ಅಂದ್ರೆ ಲಿಟ್ಮಸ್ ಪೇಪರ್, ಹೌದಾ? ವಿ ಯೂಸ್ ಇಂಡಿಕೇಟರ್ಸ್ ಟು ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಬಟ್ ಆ ಒಂದು ಇಂಡಿಕೇಟರ್ಸ್ ಇಂದ ಅದರ ಸ್ಟ್ರೆಂತ್ ಎಷ್ಟು ಆಸಿಡ್ ಪವರ್ಫುಲ್ ಇದೆ ಅಥವಾ ವೀಕ್ ಇದೆಯಾ, ಅಥವಾ ಬೇಸ್ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ, ಅದನ್ನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಅದಕ್ಕೊಂದು ನಂಬರ್ ಕೊಡಬೇಕು, ಹೌದಾ? ಎಷ್ಟು ಸ್ಟ್ರಾಂಗ್ ಇದೆ ವೀಕ್ ಇದೆ ಅನ್ನೋದಕ್ಕೆ ಒಂದು, ಇವಾಗ ನಾವು ಯಾವುದೇ ಒಂದು ಕ್ವಾಂಟಿಟಿನ ಕನ್ಸಿಡರ್ ಮಾಡಿದ್ರೆ ಅದರ ಒಂದು ಅಮೌಂಟ್ ಅನ್ನ ಹೇಳೋದಿಕ್ಕೆ ನಾವು ನಂಬರ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಈ ಒಂದು ಆಸಿಡ್ ಅಥವಾ ಬೇಸಿನ ಸ್ಟ್ರೆಂತ್ ಅನ್ನ ಹೇಳೋದಕ್ಕೂ ಕೂಡ ವಿ ಯೂಸ್ ಅ ಪರ್ಟಿಕ್ಯುಲರ್ ಸ್ಕೇಲ್. ಅದನ್ನ ನಾವೇನಂತ ಕರಿತೀವಿ? pH ಸ್ಕೇಲ್ ಅಂತ ಕರಿತೀವಿ. ನಾವು ನಂಬರ್ಸ್ ಅನ್ನೆಲ್ಲ ಇದು ಮಾಡೋದಿಕ್ಕೆ ನಾವು ರೆಗ್ಯುಲರ್ ಒಂದು ಸ್ಕೇಲ್ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ ಮಕ್ಕಳೇ? ನೀವು ಸ್ಟ್ರೇಟ್ ಲೈನ್ ಎಲ್ಲ ಡ್ರಾ ಮಾಡೋದಿಕ್ಕೆ ನೀವು ರೆಗ್ಯುಲರ್ ಆಗಿ ನಿಮ್ಮ ಏನು ಜೊಮೆಟ್ರಿ ಬಾಕ್ಸ್ ಅಲ್ಲಿ ಬರುತ್ತಲ್ಲ ಒಂದು ಸ್ಕೇಲ್, ಇದು ಕೂಡ ಅದೇ ತರ ಒಂದು ಸ್ಕೇಲ್. ಬಟ್ ವಿ ಯೂಸ್ ದಿಸ್ ಸ್ಕೇಲ್ ಫಾರ್ ಮೆಷರಿಂಗ್ ದ ಸ್ಟ್ರೆಂತ್ ಆಫ್ ಆಸಿಡ್ ಅಂಡ್ ಬೇಸ್. ಅದನ್ನ pH ಸ್ಕೇಲ್ ಅಂತ ಕರಿತೀವಿ. P ರೆಫರ್ಸ್ ಟು ಪೊಟೆನ್ಸ್. ಪೊಟೆನ್ಸ್ ಅಂದ್ರೆ ಪವರ್ ಅಂತ ಅರ್ಥ. ಅದು ಜರ್ಮನ್ ವರ್ಡ್, ಅದರ ಅರ್ಥ ಪವರ್ ಅಂತ ಹೇಳಿ. ಈ H ಏನು? P ಏನೋ ಪೊಟೆನ್ಸ್ ಇಂದ ಬಂತು. H ಏನು? ನಾನು ಈಗಷ್ಟೇ ಹೇಳ್ದೆ ಅಲ್ವಾ, ಆಸಿಡ್ ನ ಸ್ಟ್ರೆಂತ್ ಅನ್ನ ನಾವು H+ ಎಷ್ಟಿದೆ ಅನ್ನೋದ್ರ ಮೇಲೆ ಹೇಳ್ತೀವಿ ಅಂತ ಹೇಳಿ, ಅದಕ್ಕೆ pH ಅಂತ ಹೇಳೋದು. ಇನ್ನು ಬೇಸ್ಗೆ ಬಂದ್ರೆ ಇದರ ಪ್ರಮಾಣ ಕಡಿಮೆ ಆಗ್ತಾ ಹೋದ ಹಾಗೆ ಬೇಸಿಕ್ ನೇಚರ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ pH ಅನ್ನ ನಾವು ಈ ರೀತಿ H+ ಅಥವಾ OH- ಕಾನ್ಸಂಟ್ರೇಷನ್ ಮೇಲೆ ನಾವು ಮೆಷರ್ ಮಾಡ್ತಾ ಹೋಗ್ತೀವಿ. ಅದನ್ನ ನಾವೀಗ ನೆಕ್ಸ್ಟ್ ಅದನ್ನೇ ಅಭ್ಯಾಸ ಮಾಡೋಣ. ಬಟ್ ಈ pH ಏನು ಅನ್ನೋದು ನಿಮ್ಗೆ ಈಗ ಗೊತ್ತಾಯ್ತಾ? ಪೊಟೆನ್ಸ್ ಅಂದ್ರೆ ಆಸಿಡ್ ನ ಪವರ್ ಅಂತ ಅರ್ಥ. ಗೊತ್ತಾಯ್ತಾ ಮಕ್ಳೇ? ಸೊ ಆ ಸ್ಕೇಲ್ ಅಲ್ಲಿ ನಾರ್ಮಲ್ ಆಗಿ ನಾವು ನೋಡಿದೀವಿ ಅಲ್ವಾ, ನಮ್ ಸ್ಕೇಲು ಕೂಡ ನಾವು ಬಳಸುವಂತಹ ಸ್ಕೇಲು 0 ಇಂದ 15 ತನಕ ಇರುತ್ತೆ, ಸಣ್ಣ ಸ್ಕೇಲ್ ಆದ್ರೆ ಅಲ್ವಾ? ಸೊ ಇದು ಕೂಡ ಏನಿರುತ್ತೆ, 0 ಇಂದ 14 ತನಕ ಇರುತ್ತೆ, 1 ಯೂನಿಟ್ ಕಡಿಮೆ ಅಷ್ಟೆ. ಆದ್ರೆ ಇಲ್ಲಿ ಏನು ಅಂತ ಅಂದ್ರೆ, ಇಲ್ಲಿ ಆಸಿಡ್ ಮತ್ತೆ ಬೇಸ್ ಎರಡನ್ನೂ ಹೇಳಬೇಕು, ಹೌದಾ? ಸೊ ನಮ್ಗೆ ಒಂದು ನ್ಯೂಟ್ರಲ್ ಪಾಯಿಂಟ್ ಸಿಗ್ಬೇಕು ಅಲ್ವಾ? ಎಲ್ಲಿಂದ ಎಲ್ಲಿವರೆಗೆ ಆಸಿಡ್, ಎಲ್ಲಿಂದ ಎಲ್ಲಿವರೆಗೆ ಬೇಸ್, ನಾವು ಜಸ್ಟ್ ನಂಬರ್ಸ್ ಅನ್ನ ಹೇಳಿದ್ರೆ ಸಾಕಾಗಲ್ಲ. ಅದಕ್ಕೆ ವಿ ಡಿವೈಡ್ ದಟ್ ಸ್ಕೇಲ್ ಇಂಟು 2 ಪಾರ್ಟ್ಸ್. ಇದು ಸ್ಟ್ರೇಟ್ ಲೈನ್ ಬಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇದು 0 ಇಂದ 14 ಅಂತ ಅಂದ್ರೆ ವಾಟ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ದಿಸ್? 7 ಅಲ್ವಾ? 7 ಈಸ್ ದ ಮಿಡ್ ಪಾಯಿಂಟ್. ಅದಕ್ಕೆ ಈ 7 ಅನ್ನ ನಾವೇನಂತ ಕರಿತೀವಿ? ನ್ಯೂಟ್ರಲ್ ಪಾಯಿಂಟ್ ಅಂತ ಹೇಳ್ತೀವಿ. ಒಂದು ನಿಮಿಷ. ಇದು 0 ಆದ್ರೆ ಇದನ್ನ 14 ಅಂತ ತಗೊಂಡ್ರೆ ಮಿಡ್ ಪಾಯಿಂಟ್ 7, ಈ ಪಾಯಿಂಟ್ ಅನ್ನ ನ್ಯೂಟ್ರಲ್. ಇದರಿಂದ ಈ 7 ಇಂದ 0 ತನಕ ಇರೋದು ಆಸಿಡ್
ಇನ್ನು ಇದರಿಂದ ಈ ಕಡೆ ಇರೋದು ಬೇಸ್, ಅಂದ್ರೆ 7 to 14 ಇರೋದೆಲ್ಲ ಯಾವ್ದ್ರದ್ದಾದ್ರೂ ಯಾವುದೇ ಒಂದು ಸೊಲ್ಯೂಷನ್ ಅನ್ನ ತಗೊಂಡು ಅದರ pH ಟೆಸ್ಟ್ ಮಾಡಿದಾಗ ಅದು 0 ಇಂದ 7 ಒಳಗಡೆಗೆ ಬಂದ್ರೆ ನಾವು ಅದನ್ನ ಆಸಿಡ್ ಅಂತ ಕರಿತೀವಿ. 7 ಇಂದ 14 ತನಕ ವ್ಯಾಲ್ಯೂ ಬಂದ್ರೆ ಅದನ್ನ ಬೇಸ್ ಅಂತ ಕರಿತೀವಿ. 7 ಇಂದ ಕಡಿಮೆ ಕಡಿಮೆ ಆಗ್ತಾ ಬಂದ ಹಾಗೆ, ಅಂದ್ರೆ ಆಸ್ ವಿ ಮೂವ್ ಟುವರ್ಡ್ಸ್ 0, ಇಫ್ ದ ವ್ಯಾಲ್ಯೂ ಈಸ್ ಮೂವಿಂಗ್ ಟುವರ್ಡ್ಸ್ 0, ವಿ ಕ್ಯಾನ್ ಸೇ ದ ಸ್ಟ್ರೆಂತ್ ಆಫ್ ಆಸಿಡ್ ಈಸ್ ಇನ್ಕ್ರೀಸಿಂಗ್. ಯಾವುದೋ ಒಂದು ಆಸಿಡ್ದು 6.7 ಬಂತು ಅಂತ ಅನ್ಕೊಳ್ಳೋಣ, ಇನ್ನೊಂದು ಆಸಿಡ್ದು 2 ಅಂತ ಅಂದ್ರೆ ವಿಚ್ ಈಸ್ ದ ಸ್ಟ್ರಾಂಗೆಸ್ಟ್ ಅಮಂಗ್ ದೀಸ್ 2 ಅಂತ ಕೇಳಿದ್ರೆ ದಿಸ್ ಈಸ್ ದ ಸ್ಟ್ರಾಂಗ್ ಆಸಿಡ್. ಅದನ್ನೇ ನಾನು ಹೇಳಿದ್ದು, 7 ಇಂದ ನಾವು 0 ಹತ್ರ ಹೋದ ಹಾಗೆ ಏನಾಗತ್ತೆ, ಆಸಿಡ್ ನ ಸ್ಟ್ರೆಂತ್ ಜಾಸ್ತಿ ಆಗತ್ತೆ. ಗೊತ್ತಾಯ್ತಾ? ಯಾವ ಆಸಿಡ್ಗೆ ಕಡಿಮೆ ಕಡಿಮೆ ವ್ಯಾಲ್ಯೂ ಇರತ್ತಲ್ಲ, ಅಂದ್ರೆ 0 ಹತ್ರ ವ್ಯಾಲ್ಯೂ ಇರತ್ತಲ್ಲ, 1, 1.2, 2 ಈ ತರ, ಅದರ ಸ್ಟ್ರೆಂತ್, ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಅಂತ ಹೇಳ್ತೀವಿ. ಆಸ್ ವಿ ಮೂವ್ ಟುವರ್ಡ್ಸ್ 7, ಅಸಿಡಿಕ್ ಸ್ಟ್ರೆಂತ್ ವಿಲ್ ಬಿ ಲೆಸ್. ಅದನ್ನ ನಾವು ಬೇರೆ ರೀತಿ ಹೇಳ್ತೀವಿ, ಅದಕ್ಕೆ ಆಸಿಡ್ ಸ್ಟ್ರೆಂತ್ ಅನ್ನ ನೋಡ್ಕೊಂಡು. ಅದೇ ತರ ಬೇಸ್ ಅಲ್ಲಿ ನೋಡೋದಾದ್ರೆ, ಆಸ್ ವಿ ಮೂವ್ ಟುವರ್ಡ್ಸ್ 14, ಬೇಸಿಕ್ ನೇಚರ್ ಇನ್ಕ್ರೀಸಸ್, ಅಂದ್ರೆ ಬೇಸ್ದು ಸ್ಟ್ರೆಂತ್ ಇನ್ಕ್ರೀಸ್ ಆಗತ್ತೆ. ಸೊ ಇದರಲ್ಲಿ ನೋಡೋದಾದ್ರೆ ಇದು ಯಾವುದೋ ಒಂದು 8 ಬಂತು ಅಂತ ಅನ್ಕೊಳ್ಳೋಣ, ಇನ್ನೊಂದು ಬೇಸಿಂದು pH ವ್ಯಾಲ್ಯೂ ಒಂದು 13 ಇದೆ, 13.2 ಇದೆ ಅಂತ ಅಂದ್ರೆ ಇದೆರಡರಲ್ಲಿ ಯಾವುದು ಸ್ಟ್ರಾಂಗ್ ಬೇಸ್ ಅಂತ ಕೇಳಿದ್ರೆ 1 with the greater number. ಇಲ್ಲಿ it is very close to 14 ಅಲ್ವಾ? This value is very close to 14. So we can say solution having 13.2 pH value 13.2 is the strong base. ಇದೆರಡರಲ್ಲಿ ಗೊತ್ತಾಯ್ತಾ ಯಾವ ರೀತಿ ನಾವು ಸ್ಟ್ರಾಂಗ್ ಬೇಸ್, ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ತೀವಿ ಅಂತ. 0 ಹತ್ರ ಇದ್ರೆ ಸ್ಟ್ರಾಂಗ್ ಆಸಿಡ್, 14 ಹತ್ರ pH ವ್ಯಾಲ್ಯೂ ಬಂದ್ರೆ ಅದನ್ನ ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ. ಸೊ 0 ಇಂದ 14 ನಮ್ಮ pH ಸ್ಕೇಲ್ ಇರುತ್ತೆ. 7 ಅನ್ನ ನ್ಯೂಟ್ರಲ್ ಪಾಯಿಂಟ್ ಅಂತ ಕರಿತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ನೀರಿನ pH ತುಂಬಾ ಕೇಸಸ್ ಅಲ್ಲಿ ತುಂಬಾ ಹತ್ರ 7 ವ್ಯಾಲ್ಯೂಗೆ ತುಂಬಾ ಹತ್ರದಲ್ಲೇ ಇರುತ್ತೆ. ಅಂದ್ರೆ ಒಂದ್ಸಲ ಟೆಸ್ಟ್ ಮಾಡಿದಾಗ 7 ಬರ್ಬೋದು, ಇನ್ನೊಂದ್ಸಲ 7.00001 ಆರ್ 2 ಈ ತರ ಇಷ್ಟಲ್ಲೇ ವೇರಿ ಆಗ್ತಾ ಇರತ್ತೆ, ಬಿಟ್ರೆ ತುಂಬಾ ಜಾಸ್ತಿ ಆಗ್ಬಿಡಲ್ಲ. 7.5, 7.6, 8 ಹೀಗೆಲ್ಲ ಹೋಗಲ್ಲ pH ನೀರಿಂದು. ಅದಕ್ಕೇನೆ ನಾವು ಅದನ್ನ ತಗೊಂಡಾಗ್ಲೂ, ನೀರನ್ನು ಕುಡಿದಾಗ್ಲೂ ಕೂಡ ನಮ್ಗೆ ಏನೂ ಆಗಲ್ಲ, ನಾವು ಆರಾಮಾಗೆ ಇರ್ತೀವಿ ನೀರಿನ pH ಅಷ್ಟಿರೋದಕ್ಕೆ. ಅರ್ಥ ಆಯ್ತಾ? pH ಅಂದ್ರೆ ಏನು, ನಾವು ಯಾವುದಕ್ಕೆ ಬಳಸ್ತೀವಿ ಇದನ್ನ, ಆಮೇಲೆ ಸ್ಟ್ರಾಂಗ್ ಆಸಿಡ್ ಯಾವ ತರ ಇರುತ್ತೆ pH ವ್ಯಾಲ್ಯೂ, ಸ್ಟ್ರಾಂಗ್ ಬೇಸಿಗೆ pH ವ್ಯಾಲ್ಯೂ ಯಾವ ತರ ಇರುತ್ತೆ, ಇದೆಲ್ಲದೂ ಅರ್ಥ ಆಯ್ತಾ ಮಕ್ಕಳೇ? ಓಕೆ, ನಾವು ನಾಳಿನ ಕ್ಲಾಸಲ್ಲಿ ಇನ್ನು ಮಿಕ್ಕಿರೋ ವಿಷಯಗಳನ್ನ ಅಭ್ಯಾಸ ಮಾಡೋಣ. ಸೊ ಇವತ್ತು ನಾವು ಕ್ಲಾಸಲ್ಲಿ ಏನೇನನ್ನ ಡಿಸ್ಕಸ್ ಮಾಡಿದ್ವಿ? ರಿಯಾಕ್ಷನ್ ಆಫ್ ಆಸಿಡ್ ವಿತ್ metal oxides. We saw neutralization reaction. That's why we can conclude that metal oxides are basic in nature. Then we learnt about base reaction with non-metal oxides. We saw neutralization and we say non-metal oxides are acidic in nature. ಹೌದಾ? ಆಮೇಲೆ ವಾಟರ್ ಪ್ರೆಸೆನ್ಸ್ ಅಲ್ಲಿ ಮಾತ್ರ H+ ಅಯಾನ್ಸ್ ಲಿಬರೇಷನ್ ಆಗತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಇನ್ ದ ಅಬ್ಸೆನ್ಸ್ ಆಫ್ ವಾಟರ್ HCl ವಿಲ್ ನಾಟ್ ಲಿಬರೇಟ್ ಆರ್ ಗಿವ್ H+ ಅಯಾನ್ಸ್. ಇದನ್ನ ನೋಡಿದ್ವಿ, ಹೌದಾ? ಹಾಗೇನೆ pH ಸ್ಕೇಲ್ ಬಗ್ಗೆನೂ ಕೂಡ ನಾವು ಇವತ್ತಿನ ಕ್ಲಾಸಲ್ಲಿ ಕಲ್ತ್ವಿ. ವಾಟ್ ಈಸ್ pH ಸ್ಕೇಲ್? ಇಟ್ಸ್ ಅ ಸ್ಕೇಲ್ used to measure strength of acid or base. We use it for measuring the strength of an acid or base ಅಲ್ವಾ? ಅದರಲ್ಲಿ 0 to 14 ಇರುತ್ತೆ. ಹಾಗೆ ಸೆಂಟರ್ ಪಾಯಿಂಟ್ ಅನ್ನ, ಮಿಡ್ ಪಾಯಿಂಟ್ ಅನ್ನ we call it as neutral point.
as we as the value pH value nears 0, it is called strong acid. If it is very close to 14, then it is called strong base. ಇದೆಲ್ಲದನ್ನು ಕಲ್ತ್ವಿ. ನಾವು ನಾಳಿನ ಕ್ಲಾಸಲ್ಲಿ ಇದಕ್ಕೆ ಎಕ್ಸಾಂಪಲ್ಸ್ ಅನ್ನ ಹಾಗೇನೆ ಪಿ ಹೆಚ್ ವ್ಯಾಲ್ಯೂ ವೀಕ್ ಆಸಿಡ್ ಸ್ಟ್ರಾಂಗ್ ಆಸಿಡ್ ಇದೆಲ್ಲದ್ರ ಬಗ್ಗೆನೂ ನಾವು ನಾಳಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ನಿಮ್ಗೆ ಇವತ್ತು ಕ್ಲಾಸಲ್ಲಿ ಕಲ್ತಿರೋದ್ರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಏನೇನು ಕಲ್ತ್ವಿ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದೆಯಾ ಮಕ್ಕಳೇ? ಅಂಡ್ ನಾವಿವತ್ತಿನ ಕ್ಲಾಸಲ್ಲಿ ಇನ್ನೊಂದು ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್ ಏನು ಕಲ್ತ್ವಿ? ವಿ ಶುಡ್ ನಾಟ್ ಆ್ಯಡ್ ವಾಟರ್ ಟು ಆಸಿಡ್ ಸೊಲ್ಯೂಷನ್. ವಿ ಶುಡ್ ಆಲ್ವೇಸ್ ಆ್ಯಡ್ ಆಸಿಡ್ ಟು ವಾಟರ್ ಡ್ರಾಪ್ ಬೈ ಡ್ರಾಪ್, ನಾಟ್ ಆಲ್ ಎಟ್ ಒನ್ಸ್. ಹೌದಾ? ಬಿಕಾಸ್ it is an exothermic process. Enormous heat will be liberated when we add acid to water, and we may experience burning or breaking of glass, etc. That's why we have to be careful. ಇದಂತೂ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಇದು ಬರೀ ಎಕ್ಸಾಮ್ ಪರ್ಪಸ್ಸಿಗಲ್ಲ, ನಾವು ಒಂದು ನಾರ್ಮಲ್ ಸ್ಕೂಲಲ್ಲಿ ಯಾವುದೇ ಎಕ್ಸ್ಪೆರಿಮೆಂಟ್ ಅಥವಾ ನೀವು ನೆಕ್ಸ್ಟ್ ಕಾಲೇಜಿಗೆ ಹೋದಾಗ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋವಾಗ ಅದರಲ್ಲಿ ಕಾನ್ಸಂಟ್ರೇಟೆಡ್ ಆಸಿಡ್ ಯೂಸ್ ಮಾಡ್ತೀರಾ ಅಂದ್ರೂ ಇದು ಇಂಪಾರ್ಟೆಂಟ್ ಆಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ಆಯ್ತಾ? ಎಕ್ಸಾಮ್ ಪರ್ಪಸ್ಸಿಗೂ ಇಂಪಾರ್ಟೆಂಟೇನೆ, ಇದನ್ನು ಕೇಳ್ಬಹುದು ಎಕ್ಸಾಮಲ್ಲಿ. ಆಯ್ತಾ? ರೀಸನ್ ನಾನು ಇವಾಗ ಹೇಳಿದೆ ಅಲ್ವಾ? ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಕೊಳ್ಳಿ. ಏನು ಡೌಟ್ಸ್ ಇಲ್ವಾ ಮಕ್ಕಳೇ? ಓಕೆ, ಇನ್ನು ಮಿಕ್ಕಿರೋ ಕಾನ್ಸೆಪ್ಟ್ಸ್ ಅನ್ನ ನಾವು ನಾಳೆ ಕ್ಲಾಸಲ್ಲಿ ಕಲಿಯೋಣ. ಥ್ಯಾಂಕ್ ಯು.